Hello students, welcome to Dhruvika Academy. ಹೇಗಿದ್ರೆ ಎಲ್ಲ ಕೂಡ I hope everybody is doing fine. So with that hope ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ಯಾವ್ದು ನೋಡಿದ್ರಲ್ಲ ಅದೇ ರೀತಿ ಇವತ್ತಿನ ಒಂದು ಸೆಷನ್ ಮಾಡ್ತಿರೋದು ಯಾಕಪ್ಪ ಅಂದ್ರೆ ತುಂಬಾ ಜನ PGCET ಸ್ಟೂಡೆಂಟ್ಗಳಿಗೆ ಅದು MBA ಆಗಿರಲಿ MCA ಆಗಿರಲಿ MTech ಆಗಿರಲಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಡೌಟ್ಸ್ಗಳು ಇನ್ನೂ ಉಳ್ಕೊಂಡಿದ್ದಾವೆ. ಆ ಎಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳುವ ಒನ್ಸ್ ಅಂಡ್ ಫಾರ್ಮೋಸ್ಟ್ ಅಂತ ಅನ್ಕೊಂಡು ಈ ಒಂದು ಸೆಷನ್ ಮಾಡ್ತಿರೋದು. ನಾನು ಲೈವ್ ಕ್ಲಾಸ್ನ ಯಾಕೆ ಮಾಡಲಿಲ್ಲ ಅಂದ್ರೆ ಬಿಕಾಸ್ ನೀವು ತುಂಬಾ ಕ್ವೆಶನ್ಸ್ನ ಕೇಳ್ತಾ ಇರ್ತೀರಾ, ಎಲ್ಲ ಕ್ವೆಶನ್ಸ್ ಕೂಡ ಪ್ರಾಪರ್ ಆಗಿ ಅಡ್ರೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ರೆಕಾರ್ಡೆಡ್ ಸೆಷನ್ನ ಮಾಡಿದ್ರೆ ಸೊ ಇಷ್ಟು ದಿನ ನನಗೆ ಬಂದಂತಹ ಕಾಲ್ಸ್ ಆಗಿರಲಿ ಮೆಸೇಜಸ್ ಆಗಿರಲಿ ಒಂದು ಕಾಮನ್ ಡೌಟ್ಸ್ಗಳು ಇರ್ತವೆ ತುಂಬ ಜನರದ್ದು, ಅದನ್ನೆಲ್ಲ ಕ್ಲಾರಿಫೈ ಮಾಡುವ ಅಂತ ಅನ್ಕೊಂಡು ಈ ಒಂದು ಸೆಷನ್ ಮಾಡ್ತಿರೋದು. ಈ ಒಂದು ಸೆಷನ್ ಕಂಪ್ಲೀಟ್ ಆಗಿ ನೋಡ್ರಿ. ಸೊ ಇವಾಗ ನಿಮ್ಮೆಲ್ಲ ಡೌಟ್ಸ್ಗಳನ್ನ ಕೂಡ ಕ್ಲಾರಿಫೈ ಮಾಡಿ ಕೊಡ್ತೀನಿ. ರೈಟ್, ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಡೆಫಿನೆಟ್ಲಿ ನಿಮ್ಮೆಲ್ಲ ಕ್ವಶನ್ಸ್ ಕೂಡ ನಾನು ಅಡ್ರೆಸ್ ಮಾಡ್ತೀನಿ. ಫಸ್ಟ್ ಕ್ವೆಶನ್ ಅಥವಾ ಫಸ್ಟ್ ಡೌಟ್ ಬಂದ್ಬಿಟ್ಟು, ಇನ್ನೂ ಕೂಡ ಆಫ್ಟರ್ ಆಲ್ ನಾನು ಸಪರೇಟ್ ಸೆಷನ್ ಕೂಡ ಮಾಡಿ ಹೇಳಿದ್ದೆ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆದಂತಹ ಡೌಟ್ಸ್ಗಳು ಇನ್ನೂ ತುಂಬ ಜನ ಸ್ಟೂಡೆಂಟ್ಸ್ ಇದಾವೆ. ಸೊ ಒನ್ಸ್ ಅಂಡ್ ಫಾರ್ಮೋಸ್ಟ್ ಐ ವಿಲ್ ಜಸ್ಟ್ ಕ್ಲಾರಿಫೈ ಆಲ್ ದ ಡೌಟ್ಸ್. ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆದಂಥ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿಕೊಡ್ತೀನಿ. ಸೊ ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ನೆನ್ಪಿಟ್ಕೊಡ್ರಿ. ಒಂದು ಸೆಟ್ಟು ಒರಿಜಿನಲ್ ಡಾಕ್ಯುಮೆಂಟ್ ಬೇಕಾಗುತ್ತೆ, ಪ್ಲಸ್ 2 ಸೆಟ್ ಜೆರಾಕ್ಸ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಈ ಜೆರಾಕ್ಸ್ ಕಾಪಿಗಳಿಗೆ ನೀವು ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಮಾಡಿಸ್ಕೋಬೇಕಾಗುತ್ತೆ. ಆಲ್ರೈಟ್, 1 ಸೆಟ್ ಒರಿಜಿನಲ್, 2 ಸೆಟ್ ಜೆರಾಕ್ಸ್ ಕಾಪೀಸ್. ಹಂಗಾರೆ ಯಾವ್ಯಾವ ಬೇಕಾಗುತ್ತೆ ಸರ್ ಡಾಕ್ಯುಮೆಂಟ್ಸು ನೋಡ್ರಿ. ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಕಾಪಿ ಬೇಕಾಗುತ್ತೆ. ನೀವೇನು ಅಪ್ಲಿಕೇಶನ್ ಹಾಕಿದ್ರಿ ಎಡಿಟ್ ಆಪ್ಷನ್ ಆದಮೇಲೆ ಆ ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಕಾಪಿ ನಿಮ್ಮ ಹತ್ರ ಇರಬೇಕಾಗುತ್ತೆ. ನೆಕ್ಸ್ಟ್ ಹಾಲ್ ಟಿಕೆಟ್ ಇರಬೇಕಾಗುತ್ತೆ. ಸೊ ಹಾಲ್ ಟಿಕೆಟ್ ಒರಿಜಿನಲ್, ಇಟ್ ಮೀನ್ಸ್ ಇನ್ ಕೇಸ್ ನಿಮ್ಮ ಹತ್ರ ಕಾಲೇಜ್ಗೆ ನೀವು ಯಾವಾಗ ಇದಕ್ಕೆ ಹೋಗಿರ್ತಾರಲ್ಲ ಕಾಲೇಜ್ ಎಕ್ಸಾಮ್ ಬರೆಯೋಕ್ಕೆ, ಆ ಟೈಮಲ್ಲಿ ನಿಮಗೆ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡಿಸಿದ್ದು ಇತ್ತು ಅಂದರೆ ಫೈನ್, ಇರಲಿಲ್ಲ ಅಂದರೂ ಫೈನ್. ಹಾಲ್ ಟಿಕೆಟ್ ನಿಮ್ಮ ಹತ್ರ ಸಾಫ್ಟ್ ಕಾಪಿ ಇದ್ರೆ ಅದನ್ನ ಪ್ರಿಂಟ್ಔಟ್ ಮಾಡಿ ರೆಡಿ ಮಾಡಿಕೊಡ್ರಿ. ಹಾಲ್ ಟಿಕೆಟ್ ಈಸ್ ನೆಸಸರಿ. ನೆಕ್ಸ್ಟು ಕ್ಲೇಮ್ ಸ್ಲಿಪ್. ಆಬ್ವಿಯಸ್ಲಿ ನಿಮಗೆಲ್ಲ ಕೂಡ ಕ್ಲೇಮ್ ಸ್ಲಿಪ್ ಸಿಕ್ಕಿದೆ. ಸೊ ಕ್ಲೇಮ್ ಸ್ಲಿಪ್ ಕೂಡ ಬೇಕಾಗುತ್ತೆ, ಅದನ್ನು ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ, ತೋರಿಸಬೇಕಾಗುತ್ತೆ. ಹಾಗಾಗಿ ಕ್ಲೇಮ್ ಸ್ಲಿಪ್ ಕೂಡ ಬೇಕಾಗುತ್ತೆ. ತುಂಬ ಜನ ಸ್ಟೂಡೆಂಟ್ಸು ಕ್ಲೇಮ್ ಸ್ಲಿಪ್ ತೊಗೊಳ್ಳೋದೇ ಮರ್ತು ಬಿಟ್ಟಿದ್ದಾರೆ. ನೀವೇನು ಮಾಡೋಕ್ಕಾಗುತ್ತೆ, ಆದಷ್ಟು ಬೇಗ KEಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕ್ಲೇಮ್ ಸ್ಲಿಪ್ನ ತೊಗೊಳ್ಬಹುದು. ಟ್ರೈ ಮಾಡಿರಿ. ನೆಕ್ಸ್ಟ್ ಬೇಕಾಗುತ್ತೆ 4ನೇದು SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕೇ ಬೇಕಾಗುತ್ತೆ. 12th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕೇ ಬೇಕಾಗುತ್ತೆ. ಡಿಗ್ರಿ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬೇಕೇ ಬೇಕಾಗುತ್ತೆ. ಸೊ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ, 5th ಸೆಮಿಸ್ಟರ್ವರೆಗೂ ಇದೆ 5th ಸೆಮಿಸ್ಟರ್, 4th ಸೆಮಿಸ್ಟರ್ವರೆಗೂ ಇದೆ 4th ಸೆಮಿಸ್ಟರ್. ಒರಿಜಿನಲ್ ಎಲ್ಲಿವರೆಗೂ ಇದೆ ಒರಿಜಿನಲ್ ಇಟ್ಕೊಡ್ರಿ. ಇನ್ ಕೇಸ್ ಜೆರಾಕ್ಸ್ ಕಾಪಿ ಇತ್ತು ಅಥವಾ UCM ಪೋರ್ಟಲ್, ಡಿಜಿಲಾಕರ್ ಈ ರೀತಿ ಇತ್ತಪ್ಪಾರೆ ಅದನ್ನ ಪ್ರಿಂಟ್ಔಟ್ ತೊಗೊಸ್ಕೊಂಡು ಪ್ರಿನ್ಸಿಪಲ್ ಹತ್ರ ಸಿಗ್ನೇಚರ್ ಮಾಡಿಸಿ ಅದನ್ನು ರೆಡಿ ಮಾಡಿಟ್ಕೊಡ್ರಿ. ಆ್ಯಂಡ್ ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟಿಲ್ 12th ವರೆಗೂ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಇಟ್ಸ್ ಮೋರ್ ದನ್ ಎನಫ್. ಕಾನ್ಸಿಕ್ಯೂಟಿವ್ ಇರಬೇಕಂತಿಲ್ಲ, ಯಾವ್ದಾದ್ರು 7 ವರ್ಷ ಇದ್ದರೂ ಸಾಕಾಗುತ್ತೆ. ನೆಕ್ಸ್ಟು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮಗೆ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷದ ವ್ಯಾಲಿಡಿಟಿ ಇರುವಂತಹ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಯಾರ್ಯಾರು 2A 2B 3A 3B SC ST ಕ್ಯಾಟಗರಿ 1 ಈ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನೀವು ಕ್ಲೇಮ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಯಾರು 371J ಸರ್ಟಿಫಿಕೇಟ್, ಯಾರು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಇದ್ದೀರಾ, ನೀವು ಕ್ಲೇಮ್ ಮಾಡ್ತಾ ಇದ್ರೆ 371J ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ರಿ, ಅದ್ರ ವ್ಯಾಲಿಡಿಟಿ ಕೂಡ ಇರಬೇಕಾಗುತ್ತೆ. ನೆಕ್ಸ್ಟು ಆಧಾರ್ ಕಾರ್ಡ್, ಯು ನೀಡ್ ಟು ಹ್ಯಾವ್ ದ ಆಧಾರ್ ಕಾರ್ಡ್. And one more thing I forgot to mention here, that is PDC ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಕೆಲವೊಂದು ಜನ ಸ್ಟೂಡೆಂಟ್ಸ್ಗೆ PDC ಇನ್ನೂ ಕೊಡ್ತಾ ಇಲ್ಲ ಯೂನಿವರ್ಸಿಟಿ ಒಳಗಡೆ. ಆಸ್ ಆಫ್ ನೌ ಸಮಸ್ಯೆ ಇಲ್ಲ, ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ ಆದಮೇಲೆ ಕೂಡ PDC ಸಬ್ಮಿಟ್ ಮಾಡ್ಬೋದು. ಯಾರ ಹತ್ರ ಆದರೂ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಇತ್ತು ಅಥವಾ ನಮ್ಮ ಹತ್ರ PPC ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಇದೆ ಸರ್ ಅಂತಂದರೆ ಅದನ್ನೇ ಸಬ್ಮಿಟ್ ಮಾಡಿರಿ, ಸಮಸ್ಯೆ ಇಲ್ಲ. ಬಟ್ PDC ಬೇಕಾಗುತ್ತೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಯಾರ ಹತ್ರ ಬಂದಿದೆ ಫೈನ್, ಬಂದಿಲ್ಲ ಅಂದವರು ಏನು ಪ್ರಾಬ್ಲಮ್ ಇಲ್ಲ. PDC ನೀವು ಕಾಲೇಜ್ ಅಡ್ಮಿಷನ್ ಮಾಡಿಸಾದ್ಮೇಲೆ ಕೂಡ PDCನ ಕೊಡಬಹುದು. PDC ಬೇಕಾದ್ರೆ ಇವಾಗ ನೀವಿನ್ನು ಎಕ್ಸಾಮ್ ಮುಗಿಸಿರೋದ್ರಿಂದ PDC ಅಷ್ಟು ಬೇಗ ಬರೋಲ್ಲ, ಸ್ವಲ್ಪ ಟೈಮ್ ಆಗುತ್ತೆ, ವೇಟ್ ಮಾಡಿ. ನಾಟ್ ಅನ್ ಇಶ್ಯೂ. PDC ಬೇಕಾಗುತ್ತೆ. ಬಟ್ ಆಸ್ ಆಫ್ ನಾವು ಕಾಲೇಜ್ ಅಡ್ಮಿಷನ್ ಟೈಮಿಗೆ ಬೇಕಾಗುತ್ತೆ ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಅವೈಲೇಬಲ್ ಇರಲ್ಲ. ಯು ಕ್ಯಾನ್ ಸಬ್ಮಿಟ್ ದಟ್ ಲೇಟರ್ ಆಲ್ಸೋ. ಬಟ್ ಈ ಎಲ್ಲ ಸರ್ಟಿಫಿಕೇಶನ್ ಬೇಕಾಗುತ್ತೆ ನಿಮಗೆ. ಇನ್ನೊಂದ್ಸತಿ ಹೇಳ್ತೀನಿ, ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್, ಹಾಲ್ ಟಿಕೆಟ್, ಕ್ಲೇಮ್ ಸ್ಲಿಪ್, SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, 12th ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಆಲ್ ದ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್ 7 ವರ್ಷದ ಬೇಕು. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, 371J ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಬೇಕು. ಜೊತೆಗೆ PDC ಬಂದ ಮೇಲೆ ಕಾಲೇಜಿಗೆ ಕೊಡಬೇಕಾಗುತ್ತೆ. ಇದೆಲ್ಲ ಕೂಡ ಒಂದು ಸೆಟ್ಟು ಒರಿಜಿನಲ್ ಇರಬೇಕು. ಅದೇ ಸೆಟ್ನ ಜೆರಾಕ್ಸ್ ಮಾಡಿಸ್ಬಿಟ್ಟು ಗೆಜೆಟೆಡ್ ಆಫೀಸರ್ ಹತ್ರ ಸಿಗ್ನೇಚರ್ ಮಾಡಿಸ್ರಿ. ಆ್ಯಂಡ್ ಸ್ಟಡಿ ಸರ್ಟಿಫಿಕೇಟ್ ಇದೆಯಲ್ಲ, ಈ ಸ್ಟಡಿ ಸರ್ಟಿಫಿಕೇಟ್ನ ನೀವೇನು ಮಾಡಬೇಕು, ನಿಮ್ಮ ಯಾವ ಡಿಸ್ಟ್ರಿಕ್ಟ್ ಓದಿದ್ರೆ ಆ ಡಿಸ್ಟ್ರಿಕ್ಟ್ ಒಳಗಡೆ ಬ್ಲಾಕ್ ಎಜುಕೇಷನಲ್ ಆಫೀಸರ್ ಅಂತ ಇರ್ತಾರೆ, ಅವ್ರ ಹತ್ರ ಹಾಕಿಸ್ಕೊಡ್ರಿ. ಇನ್ ಕೇಸ್ ಅದು ಸ್ಟಡಿ ಸರ್ಟಿಫಿಕೇಟ್ 1 to 10th ಇತ್ತಪ್ಪ ಅಂದರೆ ಅದನ್ನು BEO ಹತ್ರ ಸಿಗ್ನೇಚರ್ ಹಾಕಿಸ್ಬೇಕು. ಇನ್ ಕೇಸ್ ಅದು 11th and 12th ಇತ್ತು ಅಂತಂದರೆ ಅದಕ್ಕೆ DDPI ಅಂತ ಬರ್ತಾರೆ, ನಿಮ್ಮ ಡಿಸ್ಟ್ರಿಕ್ಟ್ ಒಳಗಡೆ ಇರ್ತಾರೆ, DDPI ಸಿಗ್ನೇಚರ್ ಮಾಡಿಸ್ರಿ. ಇನ್ ಕೇಸ್ ಡಿಗ್ರಿ ಏನಾದರೂ ಇತ್ತಪ್ಪ ಅಂದರೆ, ಇಫ್ ಇಟ್ ಈಸ್ ಡಿಗ್ರಿ ಸ್ಟಡಿ ಸರ್ಟಿಫಿಕೇಟ್ ಇತ್ತು ಅಂದರೆ ಅದಕ್ಕೆ ಯಾರ್ದು ಸಿಗ್ನೇಚರ್ ಬೇಕಾಗಿಲ್ಲ, ಓನ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ ಇದ್ದರೆ ಸಾಕಾಗುತ್ತೆ.
ಆ್ಯಂಡ್ ಯಾರ್ಯಾರು CBSE ಸ್ಟೂಡೆಂಟ್ಸ್ ಇದ್ದೀರಾ, ಯಾರ್ಯಾರು ICSE ದಲ್ಲಿ ಓದಿದರೆ ಓದಿದರೆ ನಿಮಗೆ ಯಾರ್ದು ಸಿಗ್ನೇಚರ್ ಬೇಕಾಗೋಲ್ಲ, ಬರೀ ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡ್ರೆ ಇಟ್ ಇಸ್ ಮೋರ್ ದನ್ ಎನಫ್, ರೈಟ್. ಸೊ ಐ ಥಿಂಕ್ ಫಾರ್ ಒನ್ಸ್ ಆ್ಯಂಡ್ ಆಲ್ ದಟ್ ಐ ಹ್ಯಾವ್ ಕ್ಲಾರಿಫೈಡ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆದಂಥ ಡೌಟ್ಸ್ನ. ಯಾರಿಗೆ ಇನ್ನೂ ಡೌಟ್ಸ್ ಇರುತ್ತೆ ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ರಿ. ಐ ಹ್ಯಾವ್ ಕ್ಲಾರಿಫೈಡ್ ಎವ್ರಿಥಿಂಗ್, ವಾಟ್ ಎವರ್ ದ ಪಾಸಿಬಲ್ ಡೌಟ್ಸ್ ನಾನೆಲ್ಲ ಕೂಡ ಕ್ಲಾರಿಫೈ ಮಾಡಿ ಕೊಟ್ಟಿದ್ದೇನೆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಡೌಟ್ಸ್ನ. ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಡೌಟು ಹೌ ಟು ಚೂಸ್ ದ ಕಾಲೇಜ್. ತುಂಬ ಜನ ಸ್ಟೂಡೆಂಟ್ಸ್ಗೆ ಇದೊಂದು ಪ್ರಾಬ್ಲಮ್ ಇದೆ, ಕಾಲೇಜ್ಗಳನ್ನ ಯಾವ ರೀತಿ ಚೂಸ್ ಮಾಡ್ಕೋಬೇಕು, ಕಾಲೇಜ್ಗಳನ್ನ ಯಾವ ಬೇಸಿಸ್ ಮೇಲೆ ಚೂಸ್ ಮಾಡ್ಕೋಬೇಕು ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಇದೆ. ನಾನು ಅದನ್ನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ, ಪ್ಲೀಸ್ ಕರೆಕ್ಟಾಗಿ ನೋಡ್ಕೊಡ್ರಿ. ಫಸ್ಟ್ ಸ್ಟೆಪ್ ಏನು ಮಾಡ್ಕೊಡ್ರಿ, ಲಿಸ್ಟ್ ದ ಕಾಲೇಜ್ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ಬೈ ರೆಫರಿಂಗ್ 2024 ಫಸ್ಟ್ ರೌಂಡ್ ಕಟ್ ಆಫ್ ಅವೈಲೇಬಲ್ ಇನ್ KEA ವೆಬ್ಸೈಟ್. ನಿಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ಇದೆಯಲ್ಲ, ಆ ವೆಬ್ಸೈಟ್ ಒಳಗಡೆ ನಿಮಗೆ ಇದು ಸಿಗುತ್ತೇನು 2024 ಫಸ್ಟ್ ರೌಂಡ್ ಕಟ್ ಆಫ್ ಸಿಗುತ್ತೆ. ಆ ಕಟ್ ಆಫ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅದ್ರ ಪ್ರಕಾರ ನಿಮ್ಮ ಕಾಲೇಜ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು. ಯಾರಿಗೆ ಸಿಗ್ತಾ ಇಲ್ಲ, ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಆ PDF ಅಪ್ಲೋಡ್ ಮಾಡಿರ್ತೀನಿ. ನಾನು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಇಲ್ಲ, ಲಾಸ್ಟ್ ಸೆಕೆಂಡ್ ರೌಂಡ್ ಇಲ್ಲ, ಬಟ್ ಫಸ್ಟ್ ರೌಂಡದ್ದು ಅಪ್ಲೋಡ್ ಮಾಡ್ತೀನಿ. MB ಆಗಿರಲಿ MC ಆಗಿರಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಅದನ್ನು ನೋಡ್ಕೊಡ್ರಿ. ಅದನ್ನು ನೋಡಿಕೊಂಡು ನೀವು ಕಾಲೇಜ್ ಲಿಸ್ಟ್ಗಳನ್ನ ರೆಡಿ ಮಾಡ್ಕೋಬೇಕು. ಏನಾಗುತ್ತೆ, ತುಂಬ ಜನ ಸ್ಟೂಡೆಂಟು ಸರ್ ನನಗೆ 5,000 ರ್ಯಾಂಕಿಂಗ್ ಬಂದಿದೆ, ನನಗೆ ಯಾವ ಕಾಲೇಜ್ ಬೇಕು ಸ್ವಲ್ಪ ಸಜೆಸ್ಟ್ ಮಾಡಿ ಅಂತ ಹೇಳ್ತೀರಾ. ಬಿಕಾಸ್ ನಾವು ಯಾರು ಬ್ರಹ್ಮ ಅಲ್ಲ, ದಟ್ ಪ್ರತಿಯೊಂದು ಕೂಡ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಅಕ್ರಾಸ್ 175-200 ಕಾಲೇಜಸ್ ಇರ್ತವೆ. ಯಾವ್ಯಾವ ಕಾಲೇಜ್ಗಳದ್ದು ಕಟ್ ಆಫ್ ನಮ್ಗೆ ನೆನಪಿರಲ್ಲ. ಇಟ್ ಈಸ್ ಆಬ್ವಿಯಸ್. ಹಾಗಾಗಿ ನೀವೇನು ಮಾಡ್ಕೊಡ್ರಿ, ನೀವು ಲಾಸ್ಟ್ 2024 ಫಸ್ಟ್ ರೌಂಡ್ ಕಟ್ ಆಫ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಈಗ 5,000 ರ್ಯಾಂಕಿಂಗ್ ಇತ್ತಂದರೆ ಸ್ಟಾರ್ಟ್ ಫ್ರಮ್ 4,000 ಆರ್ ಸ್ಟಾರ್ಟ್ ಫ್ರಮ್ 3,500 ಇಂದ, ಅಲ್ಲಿಂದ ರ್ಯಾಂಕಿಂಗಿಂದ ಹಿಡಿದು ಅಟ್ಲೀಸ್ಟ್ 7,000 ವರೆಗೂ ಒಂದು 20 ಕಾಲೇಜ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೊಡ್ರಿ. ದಟ್ ಈಸ್ ದ ಫಸ್ಟ್ ಸ್ಟೆಪ್ ದಟ್ ಯು ಹ್ಯಾವ್ ಟು ಡೂ. 20 ಕಾಲೇಜ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳೇಬೇಕು. ಇಲ್ಲಿ ನೀವು ಬ್ಲೈಂಡ್ ಆಗಿ ಹೋಗುವಂಥದ್ದಿಲ್ಲ, ಬಿಕಾಸ್ ಇಟ್ ಇಸ್ ಯುವರ್ ಕೆರಿಯರ್. ಇದು ನಿಮ್ಮ ಕೆರಿಯರ್ ಮ್ಯಾಟ್ರ್ ಆಗುತ್ತೆ. ನನ್ನ ಫ್ರೆಂಡ್ ಆ ಕಾಲೇಜ್ ಹಚ್ತಿದ್ದಾನೆ, ನಮ್ಮ ಸರ್ ಈ ಕಾಲೇಜ್ ಹಚ್ಚಂತ ಹೇಳ್ತಾರೆ, ಆ ರೀತಿ ಮಾಡಬೇಡ್ರಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, 2024 ಫಸ್ಟ್ ರೌಂಡ್ ಕಟ್ ಆಫ್ನ ನೋಡಿಕೊಂಡು ನೀವು ಕಾಲೇಜ್ ಲಿಸ್ಟ್ಗಳನ್ನ ರೆಡಿ ಮಾಡ್ಕೋಬೇಕು. ಒಂದು 20-25 ಕಾಲೇಜ್ ಲಿಸ್ಟ್ಗಳನ್ನ ರೆಡಿ ಮಾಡ್ಕೊಳ್ರಿ. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಬರುತ್ತೆ, ಡೋಂಟ್ ರೆಫರ್ ಓನ್ಲಿ ಗೂಗಲ್ ರಿವ್ಯೂ, ವಿಸಿಟ್ ದ ಕಾಲೇಜ್ ಒನ್ಸ್, ಟಾಕ್ ಟು ಸ್ಟೂಡೆಂಟ್ಸ್, connect with the students in LinkedIn and on various social media platform. ತುಂಬ ಜನ ಏನು ಮಾಡ್ತೀರಾ, ಈಗ ಯಾವುದೋ ಒಂದು ಕಾಲೇಜ್ ಇದೆ, ಅನ್ನೋ ಒಂದು ಕಾಲೇಜ್ ಇದೆ, ಇದನ್ನ ಗೂಗಲ್ ಒಳಗಡೆ ರಿವ್ಯೂಸ್ ನೋಡ್ತೀರಾ, ಅದ್ರ ಮೇಲೆ ಡಿಸೈಡ್ ಆಗ್ತೀರಾ. ನೋ, ಇಟ್ ಈಸ್ ಅ ಪೇಡ್ ರಿವ್ಯೂಸ್ ಆಗಿರುತ್ತೆ. ಹಾಗಾಗಿ ಗೂಗಲ್ ರಿವ್ಯೂಸ್ ಮೇಲೆ ಡಿಪೆಂಡ್ ಆಗಬೇಡ್ರಿ. ಇನ್ ಕೇಸ್ ಯು ಫ್ರಮ್ ಬ್ಯಾಂಗ್ಳೂರ್ ಆಗಿದ್ರೆ ಆ ಕಾಲೇಜ್ಗಳಿಗೆ ವಿಸಿಟ್ ಮಾಡಿರಿ. ನಿಮ್ಗೆ ಯಾವ ಕಾಲೇಜ್ಗಳನ್ನ ಬೇಕಾಗಿರುತ್ತೆ ಆ ಕಾಲೇಜ್ಗೆ ವಿಸಿಟ್ ಮಾಡಿರಿ. ಇನ್ ಕೇಸ್ ಬೇರೆ ಡಿಸ್ಟ್ರಿಕ್ಟಿಂದ ಇದ್ದರೆ, ಸೊ ಇಟ್ ಈಸ್ ಆಲ್ ಅಬೌಟ್ ಯುವರ್ ಕೆರಿಯರ್. ನೀವು 3-4 ಲಕ್ಷ ಸ್ಪೆಂಡ್ ಮಾಡ್ತಿದ್ರೆ ಅಲ್ಲಿ, ಸೊ ಕಮ್ ಟು ಬ್ಯಾಂಗ್ಳೂರ್. ಅಥವಾ ನಿಮ್ಮ ಊರಲ್ಲಿ ನೀವು ಕಾಲೇಜ್ಗೆ ಹೋಗ್ತಾರೆ, ಆ ಕಾಲೇಜ್ ವಿಸಿಟ್ ಮಾಡಿರಿ. ಆ ಕಾಲೇಜ್ ಯಾವ ರೀತಿ ಇದೆ, ಅಲ್ಲಿ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಆಗಿದೆ ಅವ್ರಿಗೆ ಹೇಳ್ರಿ, ನನಗೆ ಪ್ಲೇಸ್ಮೆಂಟ್ಸ್ ಬೇಕು, ಪ್ಲೇಸ್ಮೆಂಟ್ಸ್ ಯಾವ ರೀತಿ ಇದಾವೆ ಅದನ್ನು ನಂಗೆ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ ಕೇಳ್ರಿ. ಕಾಲೇಜ್ ವಿಲ್ ಗಿವ್ ಯು ದಟ್. ಕಾಲೇಜವ್ರು ಕೊಡ್ತಾರೆ ನಿಮಗೆ. ಜೊತೆಗೆ ಲಿಂಕ್ಡ್ಇನ್, ಯಾರೇನೋ ಲಿಂಕ್ಡ್ಇನ್ನಲ್ಲಿಲ್ಲ, ಲಿಂಕ್ಡ್ಇನ್ ಅನ್ನೋ ಒಂದು ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಡ್ರಿ. ಅದರಲ್ಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡಿರಿ. ನೀವು ಆ ಕಾಲೇಜ್ ನೇಮ್ನ ಸರ್ಚ್ ಮಾಡಿದ್ರೆ ಅಲ್ಲಿ ಓದ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳದ್ದು ಪ್ರೊಫೈಲ್ ಕಾಣಿಸುತ್ತೆ ನಿಮಗೆ. ಆ ಸ್ಟೂಡೆಂಟ್ಸ್ಗಳ ಜೊತೆಗೆ ಮಾತಾಡ್ರಿ. ಇಲ್ಲಪ್ಪ ಅಂದರೆ ಯಾರೋ ನಿಮ್ಮ ಫ್ರೆಂಡ್ಸ್ದು ಸೀನಿಯರ್ಸ್ ಇರ್ತಾರೆ, ಅವ್ರ ಜೊತೆ ಇನ್ಸ್ಟಾಗ್ರಾಮಲ್ಲಿ ಬೇರೆ ಕಡೆ ಕನೆಕ್ಟ್ ಆಗಿ ಕೇಳ್ರಿ ಅವ್ರಿಗೆ ಆ ಕಾಲೇಜಲ್ಲಿ ಹೆಂಗಿದೆ, ಯಾವ ರೀತಿ ನಡೀತಾ ಇದೆ, ಪ್ರತಿಯೊಂದು ಕೂಡ ರಿವ್ಯೂ ಮಾಡಬೇಕು. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಕೆರಿಯರ್, ನಿಮ್ಮ ಕೆರಿಯರ್ ಆಗಿರುತ್ತೆ. ನಾನು ಹೇಳಿದೆ, ಇನ್ನೊಬ್ರು ಹೇಳಿದೆ, ನೋ, ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಯು ಹ್ಯಾವ್ ಟು ರಿಸರ್ಚ್. ಅದನ್ನ ಸ್ವಲ್ಪ ರಿಸರ್ಚ್ ಮಾಡಿರಿ. ಆಬ್ವಿಯಸ್ಲಿ ನಮ್ಮ ಕಡೆಯಿಂದ ನಾವು ನಿಮಗೆ ಹೇಳ್ತೀವಿ ನಿಮಗೆ ಯಾವ ಕಾಲೇಜ್ ಬೆಟರು ಏನು ಅಂತ. ಬಟ್ ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡಿರಿ. ತುಂಬ ಜನ ಸ್ಟೂಡೆಂಟ್ಸು ಗೂಗಲ್ ರಿವ್ಯೂ ಮೇಲೆ ಡಿಪೆಂಡ್ ಆಗಿದ್ದೀರಾ. ಪ್ಲೀಸ್ ಡೋಂಟ್ depend on the Google review itself. Visit the college once, talk to the college management and talk to their students. ಅಲ್ಲಿ ಸ್ಟೂಡೆಂಟ್ಸ್ ಜೊತೆಗೆ ಮಾತಾಡ್ರಿ. LinkedIn ಅಲ್ಲಾಗಿರಲಿ, ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ, ಆ ಸ್ಟೂಡೆಂಟ್ಸ್ಗಳು ಸಿಗ್ತಾರೆ, ಅವ್ರ ಜೊತೆ ಕನೆಕ್ಟ್ ಆಗ್ರಿ, ಅವ್ರ ಜೊತೆ ರಿವ್ಯೂಸ್ ಎಲ್ಲ ಕೇಳ್ಕೊಂಡು ದೆನ್ ಯು ಕ್ಯಾನ್ ಡಿಸೈಡ್ ದ ಕಾಲೇಜ್, ರೈಟ್. ದೆನ್ ನೆಕ್ಸ್ಟ್ third step is, if you are specific about specialization, make a phone call to the college and ask about it. ಈಗ ಕೆಲವೊಂದು ಸ್ಟೂಡೆಂಟ್ಗೆ ನನಗೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟೇ ಬೇಕು ಅಂತ ಇರುತ್ತೆ. ಅವ್ರು ಬೇರೆ ಯಾವುದೋ ಕಾಲೇಜ್ಗೆ ಹೋಗ್ಬಿಟ್ರೆ ಅಲ್ಲಿ ಆ ಒಂದು ಇದಿರಲ್ಲ, ಏನೋ ಸ್ಪೆಷಲೈಸೇಷನ್ ಇರಲ್ಲ. ಯಾರ್ಯಾರಿಗೆ ನನಗೆ ಇದೇ ಸ್ಪೆಷಲೈಸೇಷನ್ ಬೇಕು, ಈಗ ಫಿನಾನ್ಸ್, HR, ಬಿಸ್ನೆಸ್ ಅನಾಲಿಟಿಕ್ಸ್ ಇವೆಲ್ಲ ಕೂಡ ಪ್ರತಿಯೊಂದು ಕಾಲೇಜಲ್ಲಿ ಇದ್ದಾವೆ. ಬಿಸ್ನೆಸ್ ಅನಾಲಿಟಿಕ್ಸ್ ಇರೋಲ್ಲ, ಬಟ್ ಅಟ್ಲೀಸ್ಟ್ ಫಿನಾನ್ಸ್, ಮಾರ್ಕೆಟಿಂಗ್, HR ಇದ್ದೇ ಇರುತ್ತೆ. ಸೊ ಇಂಥ ಸ್ಪೆಷಲೈಸೇಷನ್ ಇದ್ದರೆ ಫೈನ್. ಬಟ್ ಯಾರಿಗಾದ್ರು ಸ್ಪೆಷಲೈಸೇಷನ್ ಬೇಕಾಗಿರುತ್ತೆ, ಈಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಗಿರಲಿ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಆಗಿರಲಿ, ಈ ರೀತಿ ಬೇರೆ ಸ್ಪೆಷಲೈಸೇಷನ್ ನಿಮಗೆ ಇತ್ತಂದರೆ ನೀವು ಅದನ್ನು ಹುಡುಕಬೇಕಾಗುತ್ತೆ. ಗೂಗಲಲ್ಲಿ ಹುಡುಕ್ರಿ, ಈ ಸ್ಪೆಷಲೈಸೇಷನ್ ಯಾವ ಕಾಲೇಜಲ್ಲಿ ಅಂತ ಹುಡುಕ್ರಿ. ಅದಾದಮೇಲೆ ಕಾಲೇಜ್ಗೆ ಒಂದು ಫೋನ್ ಮಾಡಿಬಿಟ್ಟು ಈ ಸ್ಪೆಷಲೈಸೇಷನ್ ನಾನು ತೊಗೋಬೇಕು ಅಂತ ಇದ್ದೀನಿ, ಹೌ ಟು ಡೂ ಇಟ್, ನಿಮ್ಮ ಹತ್ರ ಪ್ಲೇಸ್ಮೆಂಟ್ಸ್ ಎಷ್ಟಿದಾವೆ ಈ ಸ್ಪೆಷಲೈಸೇಷನ್ಗೆ, ಇದೆಲ್ಲನೂ ಕೂಡ ಒಂದ್ಸತಿ ರಿವ್ಯೂವ್ನ ತೊಗೊಂಡು ದೆನ್ ಯು ಕ್ಯಾನ್ ಡಿಸೈಡ್ ಆ ಕಾಲೇಜ್ಗೆ ಹೋಗ್ಲಾ ಬೇಡವಾ ಅಂತ. ಸೊ ದೀಸ್ ಆರ್ ದಿ ಸಿಂಪಲ್ ಆ್ಯಂಡ್ ಮ್ಯಾಂಡೇಟರಿ ಸ್ಟೆಪ್ ದಟ್ ಯು ಹ್ಯಾವ್ ಟು ಫಾಲೋ. ಲಿಸ್ಟ್ಗಳನ್ನ ಮಾಡ್ಕೊಡ್ರಿ. ಫಸ್ಟು ಒಂದು 20-25 ಕಾಲೇಜು. ನೆಕ್ಸ್ಟು ಗೂಗಲ್ ರಿವ್ಯೂ ಮೇಲೆ ಡಿಪೆಂಡ್ ಆಗಬೇಡ್ರಿ.
ಲಿಂಕ್ಡ್ಇನ್ ಆಗಿರಲಿ, ಸೋಷಿಯಲ್ ಮೀಡಿಯಾದಲ್ಲಾಗಿರಲಿ ಅವ್ರ ಸ್ಟೂಡೆಂಟ್ ಜೊತೆಗೆ ಮಾತಾಡ್ರಿ. ಥರ್ಡ್ ಒನ್ ಈಸ್ ಇಫ್ ಯು ಆರ್ ವೆರಿ ಸ್ಪೆಸಿಫಿಕ್ ಅಬೌಟ್ ದ ಸ್ಪೆಷಲೈಸೇಷನ್, ಟಾಕ್ ಟು ದಮ್, ಅವ್ರ ಜೊತೆ ಮಾತಾಡ್ರಿ. ಮಾತಾಡ್ಬಿಟ್ಟು ಯು ಕ್ಯಾನ್ ದೆನ್ ಡಿಸೈಡ್. ಓಕೆ, ಡನ್ ಡನ್. ಸೊ ಇದು ನಿಮಗೆ ಆಪ್ಷನ್ ಕಾಲೇಜ್ ಚೂಸ್ ಮಾಡೋದು ಹೆಂಗೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಆಲ್ರೈಟ್, ಸೊ ಐ ಹೋಪ್ ಇದೆಲ್ಲ ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆಲ್ರೈಟ್ ರೈಟ್. ಸೊ ಜಸ್ಟ್ ಅ ಮಿನಿಟ್. ಓಕೆ, ದೆನ್ ಥರ್ಡ್ ಡೌಟ್, ದಟ್ ಈಸ್ ಆಪ್ಷನ್ ಎಂಟ್ರಿ ಇಸ್ ಡೌಟ್. ತುಂಬ ಜನ ಸ್ಟೂಡೆಂಟ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ಕೆಲವೊಂದು ಡೌಟ್ಸ್ಗಳಿದ್ದಾವೆ. ಯಾವ ರೀತಿ ಮಾಡೋದು? ಆಬ್ವಿಯಸ್ಲಿ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅದು ನಾನು ಅವಾಗೂ ಕೂಡ ವಿಡಿಯೋ ಮಾಡ್ತೀನಿ. ಅವಾಗ ನಿಮ್ಮ ಡೌಟ್ಸ್ಗಳನ್ನ ನಾನು ಲೈವ್ ಆಗಿ ತೊಗೊಂಡು ಐ ವಿಲ್ ಜಸ್ಟ್ ಸಾಲ್ವ್ ಇಟ್. ಬಟ್ ಇವಾಗ ತುಂಬ ಜನ ಸ್ಟೂಡೆಂಟ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ಕೆಲವೊಂದು ಡೌಟ್ಸ್ಗಳಿದ್ದಾವೆ, ಅದ್ರ ಬಗ್ಗೆ ನೋಡೋಣ. The first is you have to list the college according to your ranking only so that you will get a better college. Here preference matters. ಇಲ್ಲಿ ಏನಾಗುತ್ತೆ, ತುಂಬ ಜನ ಸ್ಟೂಡೆಂಟ್ಸು ನನಗೊಂದು 6,000 ರ್ಯಾಂಕಿಂಗ್ ಬಂದಿದೆ ಸರ್, ನಾನು ಎಲ್ಲ ಕಾಲೇಜ್ಗಳನ್ನ ಹಾಕ್ತೀನಿ ಸರ್ ಅಂತ ತುಂಬ ಜನ ಸ್ಟೂಡೆಂಟ್ ಇರುತ್ತೆ. ಆ ರೀತಿ ಹಾಕೋಕೆ ಹೋಗ್ಬೇಡ್ರಿ. ಸೊ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಲಿಸ್ಟ್ಗಳನ್ನ ಮಾಡ್ಕೊಡ್ರಿ ಅಂತ ನಾನು ಹಿಂದೆನೇ ಹೇಳಿದೆ. ರ್ಯಾಂಕಿಂಗ್ ಪ್ರಕಾರ ಲಿಸ್ಟ್ಗಳನ್ನ ಮಾಡ್ಕೊಳ್ರಿ. ಆಬ್ವಿಯಸ್ಲಿ ನಮಗೂ ಕೂಡ ಇರುತ್ತೆ ನಿಮಗೆ ಟಾಪ್ ಕಾಲೇಜ್ ಇರಬೇಕು ಅಂತ, ಬಟ್ ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗಿರೋದ್ರಿಂದ ನಾಟ್ ಅನ್ ಇಶ್ಯೂ. ಸೊ ನಿಮಗೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಸಿಗುವಂಥ ಕಾಲೇಜ್ ಕೆಟ್ಟದಾಗಿರಲ್ಲ, ಆಲ್ಸೋ ಗುಡ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ. ಈಗ ನಮ್ಮ ಸಕ್ಸಸ್ ಮೀಟಲ್ಲಿ ನಮ್ಮ ಅಭಿರಾಮ್ ಹೇಳ್ದ, ವೆರಿ ಗುಡ್ ಸ್ಟೂಡೆಂಟ್. ಹಿ ಟೋಲ್ಡ್ ಲೈಕ್ ಎವ್ರಿಥಿಂಗ್ ಲೈಕ್ ಲೈಕ್ ಎವ್ರಿ ಟೈಮ್ ಯು ಥಿಂಕ್ ಅಲ್ವಾ, ಸೊ ಗ್ರೀನರಿ ಆನ್ ದ ಅದರ್ ಸೈಡ್ಸ್ ಇರುತ್ತೆ. ಅಂದರೆ ನೀವು ಯಾವಾಗಲೂ ಏನು ಥಿಂಕ್ ಮಾಡ್ತಿರ್ತೀರಾ ಇನ್ನೊಂದು ಸೈಡ್ಗೆ ಚೆನ್ನಾಗಿರುತ್ತೆ ಅಂತ ಥಿಂಕ್ ಮಾಡ್ತಿರ್ತೀರಾ. ಸೊ ಹಾಗಾಗಿ ನಿಮಗೆ ಸಿಗುವಂಥ ಕಾಲೇಜ್ಗಳು ಚೆನ್ನಾಗಿರುತ್ತೆ, ಪ್ರೊವೈಡೆಡ್ ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಿರಿ, ಯಾವುದೇ ಕಾಲೇಜ್ ಸಿಗಲಿ ನಿಮಗೆ ಚೆನ್ನಾಗಿ ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ಡೆಫಿನೆಟ್ಲಿ ನಿಮಗೆ ಜಾಬ್ಸ್ ಕೂಡ ಸಿಗುತ್ತೆ. ಡೋಂಟ್ ವೆರಿ ಅಬೌಟ್ ಇಟ್. ಬಟ್ ಕಾಲೇಜ್ ಆಪ್ಷನ್ ಎಂಟ್ರಿ ಹಾಕುವಾಗ ಫಸ್ಟ್ ಲಿಸ್ಟ್ಗಳನ್ನ ಮಾಡ್ಕೊಡ್ರಿ. ಇಲ್ಲಿ ಪ್ರಿಫರೆನ್ಸಸ್ಗಳು ಮ್ಯಾಟರ್ ಆಗುತ್ತೆ. ನೆನ್ಪಿಡ್ಕೊಂಡ್ಬಿಡ್ರಿ, ಇಲ್ಲಿ ನಿಮಗೆ ಪ್ರಿಫರೆನ್ಸ್ಗಳು ಮ್ಯಾಟರ್ ಆಗುತ್ತೆ. ಐ ವಿಲ್ ಗಿವ್ ಯು ಎಕ್ಸಾಂಪಲ್. ಇವಾಗ ನಿಮಗೆ 4,500 ರ್ಯಾಂಕಿಂಗ್ ಇದೆ, ಇನ್ನೊಂದು 4,800 ರ್ಯಾಂಕಿಂಗ್ ಇದೆ. ಓಕೆ, ಸೊ ಇವಾಗ ನೀವು ಸಪೋಸ್ ಒಂದು ಎಕ್ಸ್ ಅನ್ನೋ ಒಂದು ಕಾಲೇಜ್ ಇದೆ. ಸೊ ಎಕ್ಸ್ ಅನ್ನೋ ಕಾಲೇಜ್ ಕಟ್ ಆಫ್ ಬಂದ್ಬಿಟ್ಟು 4,400 ಅಂತ ಅನ್ಕೊಡ್ರಿ. ಇಮ್ಯಾಜಿನ್ ಮಾಡ್ರಿ, ಈಗ 4,500 ರ್ಯಾಂಕಿಂಗ್ ಬಂದವನು ಯಾರಿಗೆ ಜಾಸ್ತಿ ಸಿಗುವಂಥ ಪ್ರೊಬಾಬಿಲಿಟಿ ಇದೆ? ಆಬ್ವಿಯಸ್ಲಿ 4,500 ಸಿಗುವಂಗೆ ಪ್ರೊಬಾಬಿಲಿಟಿ ಜಾಸ್ತಿ ಇದೆ, ಬಿಕಾಸ್ ದೇರ್ ಇಸ್ ಎ ಡಿಫರೆನ್ಸ್ ಆಫ್ 100. ಬಟ್ ಇಲ್ಲಿ ಏನಾಗುತ್ತೆ, ದೇರ್ ಇಸ್ ಎ ಡಿಫರೆನ್ಸ್ ಆಫ್ 400. ಸೊ ಯಾರಿಗೆ ಜಾಸ್ತಿ ಪ್ರೊಬಾಬಿಲಿಟಿ ಇರುತ್ತೆ? 4,500 ಇರೋಂಗೆ ಅದು ಸಿಗುವಂಥ ಪ್ರೊಬಾಬಿಲಿಟಿ ಇರುತ್ತೆ. ಬಟ್ ಇವನು ಏನು ಮಾಡ್ಬಿಡ್ತಾನೆ, ಇವನು ಆಪ್ಷನ್ ಎಂಟ್ರಿ ಬಂದು A B C D F E H X. ಇವನೇನು ಮಾಡ್ಬಿಡ್ತಾನೆ, ಜಾಣಾಗಿ 4,800 ಇದ್ದವನು X A B C D E ಈ ರೀತಿ ಹಾಕ್ತಾನೆ. ಸೊ ಇಲ್ಲಿ ಏನಾಗುತ್ತೆ, 4,500 ರ್ಯಾಂಕಿಂಗ್ ತಗೊಂಡವನಿಗೆ ಎಕ್ಸ್ ಅನ್ನೋ ಒಂದು ಕಾಲೇಜ್ನು ಎಷ್ಟನೇ ಪ್ರಿಫರೆನ್ಸು? 1 2 3 4 5 6 7 9. ಇವನಿಗಿದು 9ನೇ ಪ್ರಿಫರೆನ್ಸು. ಬಟ್ ಇವನಿಗೆ ಏನಾಗಿದೆ, 4,800 ತಗೊಂಡವನಿಗೆ ಇವನಿಗೆ ಫಸ್ಟ್ ಪ್ರಿಫರೆನ್ಸು. ಅಂದರೆ 4,500 ರ್ಯಾಂಕಿಂಗ್ ಬಂದವನು ಇಲ್ಲಿವರೆಗೂ ಕಂಪ್ಯೂಟರ್ ಸರ್ಚ್ ಮಾಡ್ತಾ ಬರೋ ಅಷ್ಟರಲ್ಲಿ ಇವನಿಗಿದು ಅಲಾಟ್ ಆಗಿಬಿಡುತ್ತೆ. ಯಾಕೆ? ಅವನಿಗಿದು ಫಸ್ಟ್ ಪ್ರಿಫರೆನ್ಸ್ ಆಗಿದೆ. It is his first preference. So that's why I'm telling you, please remember, always preferences matters. ಆಲ್ವೇಸ್ ಏನಾಗುತ್ತೆ, ಪ್ರಿಫರೆನ್ಸ್ ಮ್ಯಾಟರ್ ಆಗುತ್ತೆ. ಹಾಗಾಗಿ ಪ್ರಿಫರೆನ್ಷಿಯಲ್ ಆರ್ಡ್ರಲ್ಲಿ ಕಾಲೇಜ್ಗಳನ್ನ ನೀವು ರೆಡಿ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ರೆ ಇಟ್ ಈಸ್ ಬೆಟರ್ ದಟ್ ಯು ವಿಲ್ ಗೆಟ್ ಅ ಗುಡ್ ಕಾಲೇಜ್. ನೆನ್ಪಿಡ್ಕೊಡ್ರಿ. ನೆಕ್ಸ್ಟ್ ಬರುತ್ತೆ, make a rough sheet and about college after research, because it is a career decision. ಒಂದು ರಫ್ ಶೀಟ್ಗಳನ್ನ ರೆಡಿ ಮಾಡ್ಕೊಡ್ರಿ. ಸೊ ಒಂದು ರಫ್ ಶೀಟ್ ರೆಡಿ ಮಾಡ್ಕೊಂಡು ಕಾಲೇಜ್ ಕೋಡ್ ಹಾಕ್ರಿ, ಕಾಲೇಜ್ ನೇಮ್ ಹಾಕಿ ಅದರ ರ್ಯಾಂಕಿಂಗ್ ಬರೀರಿ. ಸೊ ಈ ರೀತಿ ರಫ್ ಶೀಟ್ ಒಂದು ರೆಡಿ ಮಾಡ್ಕೊಡ್ರಿ. ಸೊ ದಟ್ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಬಿಕಾಸ್ ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್. ಯಾರೂ ಇಲ್ಲ ನಿಮ್ಮ ಜೊತೆ, ನೀವು ಅಷ್ಟೇ ಇರ್ತೀರ ಆಪ್ಷನ್ ಎಂಟ್ರಿ ಮಾಡುವಾಗ. ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ರಫ್ ಶೀಟ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ರಿ. ಸೊ ಈ ಕಾಲೇಜ್ ಫಸ್ಟು, ಈ ಕಾಲೇಜ್ ಸೆಕೆಂಡು, ಅದಕ್ಕೆ ರಿಸರ್ಚ್ ಮಾಡಿಕೊಂಡು ರಫ್ ಶೀಟ್ಗಳನ್ನ ರೆಡಿ ಮಾಡ್ಕೊಂಡ್ರೆ ಇಟ್ ಈಸ್ ಬೆಟರ್ ದಟ್ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅ ಗುಡ್ ಕಾಲೇಜ್ ವಿಲ್ ಇನ್ಕ್ರೀಸ್. ಹಾಗಾಗಿ ರಫ್ ಶೀಟ್ಗಳನ್ನ ಮಾಡಿ ಇಟ್ಕೊಳ್ರಿ. ನೆಕ್ಸ್ಟು, ದೇರ್ ವಿಲ್ ಬಿ ಅ ಕಂಪಲ್ಸರಿ 2 rounds ಆಫ್ ಆಪ್ಷನ್ ಎಂಟ್ರಿ ವಿಲ್ ಬಿ ದೇರ್ ಆ್ಯಂಡ್ 1 mock allotment ವಿಲ್ ಬಿ ದೇರ್. ಥರ್ಡ್ ರೌಂಡ್ ಇಸ್ ಆಪ್ಷನಲ್. ಇಟ್ ಡಿಪೆಂಡ್ಸ್ ಆನ್ ಸೀಟ್ ಅವೈಲಬಿಲಿಟಿ. ತುಂಬ ಜನ ಸ್ಟೂಡೆಂಟ್ಸು ಇದೊಂದು ಇಟ್ಕೊಂಡಿದ್ದಾರೆ, ಸರ್ ನನಗೆ ಒಂದು 5,000 ರ್ಯಾಂಕಿಂಗ್ ಬಂದಿದೆ, ಒಂದು ಕಾಲೇಜ್ ನನಗೆ 2,000 ರ್ಯಾಂಕಿಂಗ್ ಇರೋ ಕಾಲೇಜ್ ಬೇಕಾಗಿದೆ, ನನಗೆ ನಾನೇನು ಮಾಡ್ತೀನಿ, ಥರ್ಡ್ ರೌಂಡ್ವರೆಗೂ ವೇಟ್ ಮಾಡ್ತೀನಿ ಸರ್ ಅಂತ ತುಂಬ ಜನ ಮಿಸ್ಕಾನ್ಸೆಪ್ಷನ್ ಇಟ್ಕೊಂಡು 1 ವರ್ಷ ವೇಸ್ಟ್ ಮಾಡ್ಕೋತಾರೆ. ನೆನ್ಪಿಟ್ಕೊಡ್ರಿ, ನಿಮಗೆ ಆಪ್ಷನ್ ಎಂಟ್ರಿ ಅಂತ ಬರೋದು KE ಅಂದರೆ ನಿಮ್ಮ PGCETಯಲ್ಲಿ ಒಂದು ಮಾಕ್ ಅಲಾಟ್ಮೆಂಟ್ ನಡೆಸ್ತಾರೆ. ಅದು ದಟ್ಸ್ ಅ ಡ್ರಿಲ್. ಅದು ನೆಕ್ಸ್ಟು ಫಸ್ಟ್ ರೌಂಡ್ ನಡೆಸ್ತಾರೆ.
ದಟ್ ಇಸ್ ಆಲ್ಸೋ ಅದು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಯಲ್ ಅಲಾಟ್ಮೆಂಟು. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ನಡೆಸ್ತಾರೆ, ದಟ್ ಈಸ್ ಆಲ್ಸೋ ದೇರ್. ಥರ್ಡ್ ರೌಂಡ್ ಈಸ್ ಅ ಆಪ್ಷನಲ್. ಸೀಟ್ ಅವೈಲಬಿಲಿಟಿ ಇತ್ತು, ತುಂಬ ಜನ ಸ್ಟೂಡೆಂಟ್ಸ್ ಏನಾದರೂ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ ಅಂದರೆ ಮಾತ್ರ ಥರ್ಡ್ ರೌಂಡ್ ನಡೆಸ್ತಾರೆ, ಇಲ್ಲಾಂದರೆ ನಡೆಸಲ್ಲ. ಲಾಸ್ಟ್ ಇಯರ್ 2024ರಲ್ಲಿ ಸೆಕೆಂಡ್ ರೌಂಡ್ ನಡೆಸೋದೇ ಡೌಟ್ ಇತ್ತು, ನಡೆಸೋದಿಲ್ಲ ಅಂತಿದ್ರು. ಬಟ್ ಅಂದರೂ ಕೂಡ ತುಂಬ ಒತ್ತಾಯ ಮಾಡಿದ್ಮೇಲೆ ದೇ ಕಂಡಕ್ಟೆಡ್ ಸೆಕೆಂಡ್ ರೌಂಡ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ನಾನು, ಥರ್ಡ್ ರೌಂಡ್ ಬರುತ್ತೆ, ನಾನು ಅಲ್ಲಿ ಕಾಲೇಜ್ ತಗೋತೀನಿ, ನೋ, ಕಾಲೇಜ್ ಉಳಿಯಲ್ಲ. ಫಸ್ಟ್ ರೌಂಡಲ್ಲಿ ನೆನ್ಪಿಟ್ಕೊಡ್ರಿ, 100 ಸೀಟ್ ಇತ್ತಂದರೆ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ 70% ಆಲ್ಮೋಸ್ಟ್ ಫಿಲ್ ಆಗುತ್ತೆ. ಓನ್ಲಿ ಲೆಫ್ಟ್ ವಿತ್ 30%. ಹಬ್ಬ ಅಂದರೆ ಹೊಸ ಕಾಲೇಜ್ಗಳು ಬಂದು ಇನ್ನೊಂದು 10% ಸೀಟ್ಗಳು ಹೊಸದಾಗಿ ಬರ್ಬೋದು, ಒಂದು 40 ಸೀಟ್ಗಳು ಉಳಿಬಹುದು ಸೆಕೆಂಡ್ ರೌಂಡ್ ಅನ್ನೋಷ್ಟರಲ್ಲಿ. ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡುವಾಗಲೇ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿಬಿಡ್ರಿ, ಇಲ್ಲ ಅಂದರೆ ಸಮಸ್ಯೆ ಮಾಡ್ಕೋತೀರಾ. ಆ್ಯಂಡ್ ಯಾರ್ಯಾರಿಗೆ ತಲೆಯಿದೆ ಥರ್ಡ್ ರೌಂಡ್ ಸೆಕೆಂಡ್ ರೌಂಡ್, ಪ್ಲೀಸ್ ಆ ರೀತಿ ಮಾಡ್ಕೋಬೇಡ್ರಿ. ಬಿಕಾಸ್ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಗುಡ್ ಕಾಲೇಜ್ ಇನ್ ಸೆಕೆಂಡ್ ರೌಂಡ್ ವಿಲ್ ಡಿಕ್ರೀಸ್. ಥರ್ಡ್ ರೌಂಡ್ ನಡೆದ್ರು ಕೂಡ ಡಿಕ್ರೀಸ್ ಆಗೋಗ್ಬಿಟ್ಟಿರುತ್ತೆ. ಆ್ಯಂಡ್ ಥರ್ಡ್ ರೌಂಡ್ ಈಸ್ ನಾಟ್ ಅ ಮ್ಯಾಂಡೇಟರಿ. ಅದಾದಮೇಲೆ ನಾವು KEಯನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ವಿ ಕಾಂಟ್ ಬ್ಲೇಮ್ ದೆಮ್. ಬಿಕಾಸ್ ಅವ್ರು ಎಲ್ಲೂ ಕೂಡ ಹೇಳಿಲ್ಲ ನಾವು ಥರ್ಡ್ ರೌಂಡ್ ನಡೆಸ್ತೀವಿ ಅಂತ ಹೇಳೇ ಇಲ್ಲ. ಆಬ್ವಿಯಸ್ಲಿ ಸೆಕೆಂಡ್ ರೌಂಡ್ವರೆಗೂ ನಡೆಸ್ತೀವಿ ಅಂತ ಹೇಳಿದ್ದಾರೆ ಬುಲೆಟಿನ್ ಒಳಗಡೆ, ಅಲ್ಲಿವರೆಗೂ ನಡೆಸ್ತಾರೆ. ಬಟ್ ಥರ್ಡ್ ರೌಂಡ್ ನಡೆಸೋದು ಕಂಪಲ್ಸರಿ ಇರೋಲ್ಲ, ನೆನ್ಪಿಟ್ಕೊಂಡ್ಬಿಡ್ರಿ ಇದನ್ನ, ನೆನ್ಪಿಟ್ಕೊಡ್ರಿ. ಅದಾದ್ಮೇಲೆ ನಂಗೆ ಕಾಲ್ ಮಾಡ್ತೀರಾ, ನಮ್ಗೆ ಎಲ್ಲರೂ ಕಾಲ್ ಮಾಡಿ ಹೇಳ್ತೀರಾ ಸೊ ಥರ್ಡ್ ರೌಂಡ್ ಯಾಕೆ ನಡೆಸ್ತಾ ಇಲ್ಲ, ಇಟ್ ಈಸ್ ತುಂಬ ಅನ್ಯಾಯ ಹುಡುಗರಿಗೆ, ಅದು ಇದು ಮಣ್ಣು ಮಸಿ. ನೋ, ಅವರ್ ಮಿಸ್ಟೇಕ್. ಅದಕ್ಕೋಸ್ಕರ ಇವಾಗೇ ನಾನು ಯಾಕೆ ಆಪ್ಷನ್ ಎಂಟ್ರಿ ಬಗ್ಗೆ ಹೇಳ್ತೀನಿ, ಜಸ್ಟ್ ಬಿಕಾಸ್ ಟು ಮೇಕ್ ಯು ಅವೇರ್. ಓಕೆ, ಸೊ ಇದು ನೆನ್ಪಿಟ್ಕೊಡ್ರಿ, ನಿಮಗೆ ನಡೆಸೋದೇ 2 ರೌಂಡು, ಅದರಲ್ಲಿ ಒಂದು ಮಾಕ್ ಆಗಿರುತ್ತೆ, ಇನ್ನೆರಡು ರೌಂಡು ನಿಮಗೆ ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ಹಾಗಾಗಿ ನೆನ್ಪಿಟ್ಕೊಡ್ರಿ ಅದನ್ನ. ಓನ್ಲಿ 1 ಕಾಲೇಜ್ ವಿಲ್ ಅಲಾಟೆಡ್ ಟು 1 ಸ್ಟೂಡೆಂಟ್, ನೋ ಮಲ್ಟಿಪಲ್ ಕಾಲೇಜ್. ತುಂಬ ಜನ ಸ್ಟೂಡೆಂಟ್ ಏನು ಅನ್ಕೊಂಡ್ಬಿಟ್ಟಿದ್ದೀರಾ, ನಿಮಗೆ ಫಸ್ಟ್ ರೌಂಡಲ್ಲಿ ಒಂದು 5 ಕಾಲೇಜ್ನ ಅಲಾಟ್ ಮಾಡ್ತಾರೆ, ಯಾವ್ದಾರ ಒಂದು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ದೀರಾ. ನೋ, ಒಂದು ಸ್ಟೂಡೆಂಟ್ಗೆ ಒಂದೇ ಕಾಲೇಜ್ ಅಲಾಟ್ ಆಗೋದು. ನೀವು 3 ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಅವ್ರು ಅಲಾಟ್ ಮಾಡೋದು ಒಂದೇ ಕಾಲೇಜ್. ನೋ ಮಲ್ಟಿಪಲ್ ಕಾಲೇಜ್ ಅಲಾಟ್ಮೆಂಟ್ ವಿಲ್, ಒಂದೇ ಕಾಲೇಜ್ ಅಲಾಟ್ ಮಾಡ್ತಾರೆ, ಹೋಗೋದು ಬಿಡೋದು ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ಅದನ್ನ ನೆನ್ಪಿಟ್ಕೊಡ್ರಿ, ನಿಮಗೆ ಚಾಯ್ಸಸ್ ಇರೋದಿಲ್ಲ, ಯು ಡೋಂಟ್ ಹ್ಯಾವ್ ಅ ಚಾಯ್ಸ್ ದೇರ್. ಈ ಕಾಲೇಜ್ ಬೇಡ, ಆ ಕಾಲೇಜ್ ಬೇಕು, ನೋ. ಅದಕ್ಕೋಸ್ಕರ ಪದೇ ಹೇಳ್ತಿದ್ದೀನಿ, ಪ್ರಿಫರೆನ್ಷಿಯಲ್ ಆರ್ಡರ್, ಆಪ್ಷನಲ್ ಎಂಟ್ರಿ, ಇದನ್ನು ನಿಮ್ಮ ಕನಸಲ್ಲೂ ನೆನಪಾಗಬೇಕು. ಬಿಕಾಸ್ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದರೆ PGCETಯಲ್ಲಿ ವೇಸ್ಟ್ ಮಾಡಬೇಡ್ರಿ. ಜಸ್ಟ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ವೇಸ್ಟ್ ಮಾಡ್ಕೋಬೇಡ್ರಿ, ಕರೆಕ್ಟ್ ಆಪ್ಷನ್ ಎಂಟ್ರಿ ಮಾಡ್ಕೊಡ್ರಿ. ರೈಟ್, ಐ ಹೋಪ್ ಆಪ್ಷನ್ ಎಂಟ್ರಿ ಬಗ್ಗೆ ಎಲ್ಲರೂ ಕೂಡ ಏನೇನು ಡೌಟ್ಸ್ ಇದ್ದು ಕ್ಲಾರಿಫೈ ಆಯಿತು. ಬಟ್ ಆಪ್ಷನ್ ಎಂಟ್ರಿ ಮಾಡೋದು ಹೆಂಗೆ ಅಂತ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಾನು ಡೆಮೋ ಮಾಡಿ ತೋರಿಸ್ತೀನಿ. ಓಕೆ, ದೆನ್ ದ ವೆರಿ ಇಂಪಾರ್ಟೆಂಟ್ ಡೌಟ್ ದ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್, ಆ್ಯಂಡ್ ಎವ್ರಿ PGCET ಸ್ಟೂಡೆಂಟ್ ಶುಡ್ ನೋ ದಿಸ್, ಇದು ಗೊತ್ತಿರಲೇಬೇಕು. ಅದೇನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಡೌಟ್ಸ್. ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ, ಚಾಯ್ಸ್ ಎಂಟ್ರೀಸ್ ಅಂತ ಇರುತ್ತೆ. ಈ ಚಾಯ್ಸ್ ಎಂಟ್ರಿ ಅಂದರೆ ಏನು, ಇದು ಪ್ರತಿಯೊಂದು ಸ್ಟೂಡೆಂಟ್ಗೆ PGCET ಮೇಲೆ ಅಲಾಟ್ಮೆಂಟ್ ಆಗ್ತಿದ್ದೀರಾ ಅಂದರೆ ನಿಮಗೆ ಗೊತ್ತಿರಲೇಬೇಕು. ಇದು ಗೊತ್ತಿಲ್ಲ ಅಂದರೆ ಮುಗೀತು. ಹಾಗಾಗಿ ಚಾಯ್ಸ್ ಎಂಟ್ರಿ ಡೌಟ್ಸ್ ಏನೇನಿದಾವೆ ನೆನ್ಪಿಟ್ಕೊಡ್ರಿ. ಚಾಯ್ಸ್ ಎಂಟ್ರಿ ವಿಲ್ ಬಿ ಪ್ರೊವೈಡೆಡ್. ಯಾಕೆ ಕೊಡ್ತಾರೆ, ಟು ಚೂಸ್ ವೆದರ್ ಯು ವಾಂಟ್ ಅಲಾಟೆಡ್ ಕಾಲೇಜ್, ಯು ವಾಂಟೆಡ್ ಟು ಗೋ ಫಾರ್ ನೆಕ್ಸ್ಟ್ ರೌಂಡ್, ಆರ್ ಯು ವಾಂಟ್ ಟು ಕ್ವಿಟ್ ದ ಆಪ್ಷನ್ ಎಂಟ್ರಿ. ಅಂದರೆ ಇವಾಗ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ನಿಮಗೆ, ಈ ಕಾಲೇಜ್ ಸಿಕ್ಕಿದೆ, ಆ ಕಾಲೇಜಿಗೆ ನಾನು ಹೋಗ್ತೀನಿ ಅನ್ನೋಕ್ಕೆ ಒಂದು ಚಾಯ್ಸು. ಆ ಕಾಲೇಜ್ ನಂಗೆ ಸಿಕ್ಕಿದೆ, ಆ ಕಾಲೇಜ್ ಬೇಡ, ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅನ್ನೋಕ್ಕೊಂದು ಚಾಯ್ಸು. ನಾನು PGCET ಮೇಲೆ ನಂಬಿಕೆನೇ ಇಲ್ಲ, ನಾನು ಕ್ವಿಟ್ ಮಾಡ್ತೀನಿ ಅನ್ನೋಕ್ಕೊಂದು ಚಾಯ್ಸು. ಈ ರೀತಿ ಚಾಯ್ಸ್ ಎಂಟ್ರಿಗಳು ಕೊಡ್ತಾರೆ ನಿಮಗೆ ಅವರು. ಇದು ಮ್ಯಾಂಡೇಟರಿ ಆಗಿ ಯು ಹ್ಯಾವ್ ಟು ಸೆಲೆಕ್ಟ್. ರೈಟ್, ಚಾಯ್ಸ್ ಎಂಟ್ರಿ ವಿಲ್ ಬಿ ದೇರ್ ಓನ್ಲಿ ಆಫ್ಟರ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ. ನೆನ್ಪಿಟ್ಕೊಡ್ರಿ, ಚಾಯ್ಸ್ ಎಂಟ್ರಿ ಯಾವಾಗಿರುತ್ತೆ, ಫಸ್ಟ್ ರೌಂಡ್ ಆದಮೇಲೆ ಮಾತ್ರ ಇರುತ್ತೆ, ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ ಇರೋಲ್ಲ. ಇದು ನೆನ್ಪಿಟ್ಕೊಡ್ರಿ, ಚಾಯ್ಸ್ ಎಂಟ್ರಿ ವಿಲ್ ಬಿ ಓನ್ಲಿ ಆಫ್ಟರ್ ಫಸ್ಟ್ ರೌಂಡ್. ದೆನ್ ದೇರ್ ವಿಲ್ ಬಿ 4 ಚಾಯ್ಸಸ್. ಎಷ್ಟು ಚಾಯ್ಸ್ ಇರ್ತಾವೆ? 4 ಚಾಯ್ಸ್ ಇರ್ತವೆ. ಒನ್ ಬೈ ಒನ್ ಐ ಜಸ್ಟ್ ಎಕ್ಸ್ಪ್ಲೇನ್ ಯು. ಪ್ಲೀಸ್ ಕಿವಿ ಕೊಟ್ಟು ಮನಸ್ಸು ಕೊಟ್ಟು ಕೇಳ್ರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಅಪ್ರಾಕ್ಸಿಮೇಟ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 600ರಿಂದ 700 ಜನ ಸ್ಟೂಡೆಂಟು ಸೀಟ್ಗಳನ್ನ, ಒಳ್ಳೆ ರ್ಯಾಂಕಿಂಗ್ ಬಂದರೂ ಸೀಟ್ಗಳನ್ನ ಕಳ್ಕೊಂಡಿದ್ದಾರೆ ಚಾಯ್ಸ್ ಬಗ್ಗೆ ಗೊತ್ತಿದೆ. ಆ ತಪ್ಪುಗಳನ್ನ ನೀವು ಮಾಡಬೇಡ್ರಿ. ಪ್ಲೀಸ್ ಚಾಯ್ಸ್ ಎಂಟ್ರಿನ ಕರೆಕ್ಟಾಗಿ ನೋಡ್ರಿ ಅಲ್ಲಿ. ಓಕೆ, ಫೈನ್. ಸೊ ವಾಟ್ ಈಸ್ ಚಾಯ್ಸ್ 1? ಚಾಯ್ಸ್ 1 ಅಂದರೆ ಏನು? ವೆರಿ ಸಿಂಪಲ್. ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಆಪ್ಷನ್ ಎಂಟ್ರಿ ಮಾಡ್ತಾರೆ, ನಿಮ್ಗೆ ಒಂದು ಕಾಲೇಜ್ ಸೀಟ್ ಅಲಾಟ್ ಆಗಿದೆ, ಸ್ಯಾಟಿಸ್ಫೈ ವಿತ್ ದ ಅಲಾಟೆಡ್ ಸೀಟ್, ಸ್ಯಾಟಿಸ್ಫೈ ಆಗಿದ್ರಿ. ಆ್ಯಂಡ್ ಕ್ಯಾಂಡಿಡೇಟ್ ಇಸ್ ವಿಲ್ go to the allotted college, therefore candidate will not be able to consider for the further allotment of seat any subsequent for any discipline. ಅಂದರೆ ನನಗೊಂದು ಕಾಲೇಜ್ ಸಿಕ್ಕಿದೆ, ನಾನು ಸ್ಯಾಟಿಸ್ಫೈ ಆಗಿದ್ದೀನಿ, ನಾನು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋತೀನಿ, KE ಫೀಸ್ ಕಟ್ತೀನಿ, ಕಾಲೇಜ್ ಹೋಗಿ ರಿಪೋರ್ಟ್ ಆಗ್ತೀನಿ, ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ತೀನಿ. ದ್ಯಾಟ್ ಈಸ್ ಅಬೌಟ್ ದ ಫಸ್ಟ್
ದಟ್ ಇಸ್ ಅಬೌಟ್ ಚಾಯ್ಸ್ 1. ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದೋ ಕಾಲೇಜ್ ಸಿಕ್ತು, ನೀವು ಸ್ಯಾಟಿಸ್ಫೈ ಆದ್ರಿ, ಅದೇ ಕಾಲೇಜ್ಗೆ ಹೋಗ್ತೀರಪ್ಪ ನಾನು ಅಂತ ಅಂದರೆ ಅಡ್ಮಿಷನ್ ಆರ್ಡರ್ ಬಿಡ್ತಾರೆ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕು, KE ಫೀಸ್ KE ಫೀಸ್ ತುಂಬಬೇಕು, ಒಂದು ಚಲನ್ ಕೊಡ್ತಾರೆ, KE ಫೀಸ್ ತುಂಬಬೇಕು, ಚಲನ್ ತೊಗೊಂಡೋಗಿ DD ತೊಗೊಂಡೋಗಿ ನೆಕ್ಸ್ಟ್ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಟೈಮ್ ಕೊಡ್ತಾರೆ, ಆ ಟೈಮ್ ಒಳಗಡೆ ಕಾಲೇಜ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಿ ಅಡ್ಮಿಷನ್ ಮಾಡ್ಕೊಳ್ಳೋದು. ದಟ್ ಇಸ್ ಅಬೌಟ್. ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಬರೋದು ಚಾಯ್ಸ್ 2 ಚಾಯ್ಸ್ 3ದಲ್ಲಿ. ಚಾಯ್ಸ್ 2 ಅಂದ್ರೆ ಏನು? ವೆರಿ ಸಿಂಪಲ್ ನೋಡ್ರಿ. ಚಾಯ್ಸ್ 2 ಅಂದ್ರೆ ಏನು? ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್. ನನಗೇನು ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆಯಲ್ಲ, ನಾನು ಸ್ಯಾಟಿಸ್ಫೈ ಆಗಿದ್ದೀನಿ, ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ನಾನೇನು ಮಾಡಬೇಕು? ನನಗೆ ಸಿಕ್ಕಿರೋ ಕಾಲೇಜ್ ಚೆನ್ನಾಗಿದೆ, ಬಟ್ ನಾನು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀನಿ. ಐ ವಿಲ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀ ಬೈ ಡೌನ್ಲೋಡಿಂಗ್ ದ ಚಲನ್. ನನಗೊಂದು ಚಲನ್ ಕೊಡ್ತಾರೆ, ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆಯಲ್ಲ ಅದು ನಂಗೆ ಸ್ಯಾಟಿಸ್ಫೈ ಆಗಿದೆ, ಬಟ್ ನಾನು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಅಂತ ಸೆಕೆಂಡ್ ರೌಂಡಿಗೆ ಹೋಗ್ತೀನಿ, ಬಟ್ ನಾನೇನು ಮಾಡ್ತೀನಿ? ಫೀಸ್ನ ಪೇ ಮಾಡ್ತೀನಿ. ಐ ವಿಲ್ ಪೇ ದ ಫೀಸ್ನ ಪೇ ಮಾಡ್ತೀನಿ. ಸಿ ದ ಬೆಟರ್ ಆಪ್ಷನ್ಸ್ ಗೆಟ್ ಅಲಾಟೆಡ್, ದ ಕ್ಯಾಂಡಿಡೇಟ್ ಲೂಸಸ್ ಇಸ್ ಓಲ್ಡ್ ಸೀಟ್, there is no choice between the seats, candidate has to compulsorily join the selected college after the second round seat allotment without giving or excuses. ನೆನ್ಪಿಡ್ಕೊಡ್ರಿ, ಏನು ಹೇಳ್ತಿದ್ದಾರೆ ಅಲ್ಲಿ? ನನಗೊಂದು ಕಾಲೇಜ್ ಫಸ್ಟ್ ರೌಂಡ್, ನನಗೆ ಇದಕ್ಕೆ ಸ್ಯಾಟಿಸ್ಫೈ ಇದ್ದೀನಿ, ಬಟ್ ನನಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದೆ. ನಾನೇನು ಮಾಡ್ತೀನಿ? ನಾನು ಈ ಕಾಲೇಜ್ ನಾನು ಅಲಾಟ್ಮೆಂಟ್ ಆಗಿದೆಯಲ್ಲ ಅದಕ್ಕೊಂದು ಚಲನ್ನ ಬಿಡ್ತಾರೆ ಅವರು. ದೇ ವಿಲ್ ಗಿವ್ ಯು ದ ಚಲನ್. ಓಕೆ, ಅದನ್ನು ನಾನು KE ಫೀಸ್ ಇರುತ್ತಲ್ಲ, ಆ KE ಫೀಸ್ನ ಕಟ್ತೀನಿ. ಕಟ್ಬಿಟ್ಟು ಐ ವಿಲ್ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಮಾಡಾದ್ಮೇಲೆ ಇಫ್ ಐ ಅಲಾಟೆಡ್ ಬೆಟರ್ ಆಪ್ಷನ್, ವಾಟ್ ಈಸ್ ಬೆಟರ್ ಆಪ್ಷನ್? ಇಲ್ಲಿ ಬರುತ್ತೆ ಪ್ರಾಬ್ಲಮ್. ವಾಟ್ ಈಸ್ ಬೆಟರ್ ಆಪ್ಷನ್ ನೆನ್ಪಿಟ್ಕೊಡ್ರಿ. ನಿಮ್ಮ ಆಪ್ಷನ್ ಎಂಟ್ರಿ ಇರುತ್ತೆ ABCDE. ಓಕೆ, ಇವಾಗ ನಿಮಗೆ ಡಿ ಅನ್ನೋ ಒಂದು ಕಾಲೇಜು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಯಿತು. ಓಕೆ, ಡಿ ಸಿಕ್ತು ನಿಮಗೆ. ವಾಟ್ ಈಸ್ ಬೆಟರ್ ಚಾಯ್ಸ್? CBA ಅಕಾರ್ಡಿಂಗ್ ಟು ಯರ್ ಪ್ರಿಫರೆನ್ಸ್. ನಿಮಗೆ ಇ ಅನ್ನೋದು ಕೂಡ ಒಳ್ಳೆ ಕಾಲೇಜ್ ಆಗಿರ್ಬೋದು, ಬಟ್ ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ಬೆಟರ್ ಆಪ್ಷನ್ ಯಾವುದಪ್ಪ? ಇದೇ ಬೆಟರ್ ಆಪ್ಷನು ನಿಮ್ಮ ಪ್ರಿಫರೆನ್ಸ್ ಪ್ರಕಾರ. ಬಿಕಾಸ್ ನೀವು ಅದನ್ನ ಅನಲೈಸ್ ಮಾಡಿ ಸ್ಟಡಿ ಮಾಡಿ ಹಾಕಿರ್ತೀರಾ, ಹೌದಲ್ವಾ? ಸೊ ABCDE ಇಸ್ ಯುವರ್ ಆಪ್ಷನ್ ಎಂಟ್ರಿ. ಸೊ ಡಿ ಅನ್ನೋ ಕಾಲೇಜ್ ಸಿಕ್ಕಿದೆ, ನೀವೇನು ಮಾಡ್ತೀರಾ? KE ಫೀಸ್ ಕಟ್ಬಿಟ್ಟು ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಸೆಕೆಂಡ್ ರೌಂಡಿಗೆ ಹೋದಾಗ ಇಫ್ ಅ ಬೆಟರ್ ಸೀಟ್ ಅಲಾಟೆಡ್, ಬೆಟರ್ ಅಂದ್ರೆ ಏನು? ABC ಈ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ ಸಿ ಅನ್ನೋ ಕಾಲೇಜ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ತು ಅಂತ ಅನ್ಕೊಡ್ರಿ. ಅವಾಗ ನೀವು ಕಂಪಲ್ಸರಿಲಿ ಸಿ ಅನ್ನೋ ಕಾಲೇಜ್ಗೆ ಹೋಗಲೇಬೇಕು, ಮತ್ತೆ ಡಿ ಅನ್ನೋ ಕಾಲೇಜ್ ಬೇಕು ಅಂದರೆ ಬರಲ್ಲ. ವಿಲ್ ನಾಟ್ ಗೆಟ್ ಕಾಲೇಜ್ ಅಗೇನ್. ಅವಾಗ ನಿಮಗೆ ಚಾಯ್ಸಸ್ ಕೊಡಲ್ಲ. ಡಿ ಬೇಕಾ, ಸಿ ಬೇಕಾ? ನೋ, ಸಿಗಲ್ಲ. ಯಾಕಂದರೆ ನಿಮ್ಮ ಸೀಟು ಮತ್ತೆ ಆಪ್ಷನ್ ಎಂಟ್ರಿ ಪೂಲಿಗೆ ಹೋಗಿರುತ್ತೆ. ಅದು ಬೇರೆದೊಂದು ಅಲಾಟ್ ಆಗುತ್ತೆ, ನಿಮಗೆ ಸಿ ಕಾಲೇಜ್ ಅಲಾಟ್ ಆಗುತ್ತೆ, ಅವನಿಂದ ಕಸ್ಕೊಂಡು ವಾಪಸ್ ನಿಮಗೆ ಕೊಡಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸೊ ಇನ್ನೊಂದ್ಸತಿ ಹೇಳ್ತೀನಿ, ಚಾಯ್ಸ್ 2 ನಿಮಗೆ ಡಿ ಅನ್ನೋ ಕಾಲೇಜ್ ಸಿಕ್ಕಿದೆ. ಸೊ ಸಿಕ್ಕಾದ್ಮೇಲೆ ನೀವು KE ಫೀಸ್ ಕಟ್ಬಿಟ್ಟು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಸಿ ಅನ್ನೋ ಕಾಲೇಜ್ ಸಿಗುತ್ತೆ. ಸಿ ಅನ್ನೋ ಕಾಲೇಜ್ ಈಸ್ ಅ ಬೆಟರ್ ಆಪ್ಷನ್. ಸಿ ಅನ್ನೋ ಕಾಲೇಜ್ ಸಿಕ್ತು ನಿಮಗೆ, ಮತ್ತೆ ನೀವು ಡಿ ಕಾಲೇಜಿಗೆ ಬರೋಕ್ಕಾಗಲ್ಲ. ಯು ಕಾಂಟ್ ಕಮ್ ಬ್ಯಾಕ್. ಓಕೆ, ನೀವು ಚಾಯ್ಸ್ 1 ತೊಗೊಂಡು ಡಿ ಕಾಲೇಜ್ಗೆ ಹೋಗ್ಬೋದು, ಬಟ್ ನೀವು ಸೆಕೆಂಡ್ ಚಾಯ್ಸ್ ತೊಗೊಂಡಿದ್ದೀರಾ, ಡಿ ಅನ್ನೋ ಕಾಲೇಜಿಗೆ ಬರಲ್ಲ. ವಿತೌಟ್ ಗಿವಿಂಗ್ ಎನಿ ಎಕ್ಸ್ಕ್ಯೂಸಸ್ ನೀವು ಸಿ ಕಾಲೇಜ್ಗೆ ಹೋಗಲೇಬೇಕು. ಆ್ಯಂಡ್ ಹಂಗಾರೆ ಸರ್ ನಾನು ಮತ್ತೆ ಫೀಸ್ ಪೇ ಮಾಡ್ಬೇಕಾ? ನೋ, ನೀವು ಫೀಸ್ ಪೇ ಮಾಡಿದ್ದು KEಗೆ ಪೇ ಮಾಡಿದಿರಾ. ಯು ಹ್ಯಾವ್ ನಾಟ್ ಪೇ ಟು ದ ಕಾಲೇಜಿಗೆ ಪೇ ಮಾಡಿಲ್ಲ, KE ಫೀಸ್ ಪೇ ಮಾಡಿದಿರಾ. KEಗೆ ಆಲ್ರೆಡಿ ನಿಮ್ಮ ದುಡ್ಡು ಹೋಗಿದೆ, ಅಲ್ಲಿ ದುಡ್ಡು ಹೋಗಿದೆ. ಓಕೆ, ಸೊ ನೀವು ಮತ್ತೆ ನಿಮಗೆ ಏನಾಗುತ್ತೆ? ಮತ್ತೆ ನಿಮಗೆ ಕಾಲೇಜ್ ಮತ್ತೆ ನಿಮಗೆ ಫೀಸ್ ಪೇ ಮಾಡೋದ್ರಲ್ಲ, ಆ ಫೀಸು ನೆಕ್ಸ್ಟ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಯು ಡೋಂಟ್ ನೀಡ್ ಟು ಪೇ ಎನಿ ಫೀಸ್. ನೀವು ಪೇ ಮಾಡೋ ನೆಸೆಸಿಟಿ ಇಲ್ಲ. ದ್ಯಾಟ್ ಈಸ್ ಅಬೌಟ್ ಚಾಯ್ಸ್ 2. ಚಾಯ್ಸ್ 2ದಲ್ಲಿ ಮತ್ತೆ ನಿಮಗೆ ಕೊಡಲ್ಲ. ಡಿಗೆ ಹೋದ್ರಾ, ಡಿ ಸಿಕ್ಕಿದ್ಯಾ, ಸಿಗೆ ಸಿಕ್ತಾ, ನೆಕ್ಸ್ಟ್ ರೌಂಡಲ್ಲಿ ಸಿ ಸಿಕ್ತಾ, ಸಿಗೆ ಹೋಗ್ಬೇಕು, ಡಿಗೆ ಬರೋಕ್ಕಾಗಲ್ಲ. ಓಕೆ, ದ್ಯಾಟ್ ಈಸ್ ಅಬೌಟ್ ಸೆಕೆಂಡ್ ಚಾಯ್ಸ್. ನೆಕ್ಸ್ಟ್ ಮಜಾ ಬರುತ್ತೆ ನೋಡ್ರಿ, ಇಲ್ಲಿ ಥರ್ಡ್ ಚಾಯ್ಸ್. ಓಕೆ, ಇಲ್ಲಿ ನೋಡ್ರಿ, ಚಾಯ್ಸ್ 3 ಅಂದ್ರೆ ಏನು? ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್. ನನಗೇನು ಫಸ್ಟ್ ರೌಂಡಲ್ಲಿ ಸಿಕ್ಕಿದೆಯಲ್ಲ ಅದು ನನಗೆ ಸ್ಯಾಟಿಸ್ಫೈಡೇ ಇಲ್ಲ, ಬಟ್ ಐ ವಿಶಸ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ನಾನೇನು ಮಾಡ್ತೀನಿ? ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಓಕೆ, ಆಲ್ರೆಡಿ ಎಂಟರ್ಡ್ ಆಪ್ಷನ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ ಬೈ ಸರೆಂಡರಿಂಗ್ ದ ಅಲಾಟೆಡ್ ಸೀಟ್. ಅಂದ್ರೆ ಏನು? ವೆರಿ ಸಿಂಪಲ್. ABCDEF ನಿಮಗೆ ಡಿ ಕಾಲೇಜ್ ಸಿಕ್ಕಿದೆ. ನೀವು ಚಾಯ್ಸ್ 3 ತೊಗೊಂಡ್ರೆ ಅರ್ಥ ಏನು? ನಿಮಗೆ ಡಿ ಕಾಲೇಜ್ ಸ್ಯಾಟಿಸ್ಫೈ ಇಲ್ಲ.
ನೀವೇನು ಮಾಡ್ತೀರಾ, ಚಾಯ್ಸ್ 3 ತೊಗೋತೀರಾ. ಚಾಯ್ಸ್ 3 ತೊಗೊಂಡು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಓಕೆ, ಸೆಕೆಂಡ್ ರೌಂಡಿಗೆ ಹೋದಾಗ ಅಲ್ಲಿ ಆಪ್ಷನ್ ಎಂಟ್ರಿದಲ್ಲಿ ಯಾವ್ಯಾವ ಕಾಲೇಜ್ ಅವೈಲೇಬಲ್ ಇರುತ್ತೆ ನಿಮಗೆ? ಎ, ಬಿ, ಸಿ, ಇ, ಎಫ್. ಡಿ ಕಾಲೇಜಲ್ಲಿ ಇರೋಲ್ಲ. ಬಿಕಾಸ್ ನೀವು ಡಿ ಅನ್ನೋ ಒಂದು ಸೀಟ್ನ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದ್ರಿ. ಮತ್ತೆ ಡಿ ಅನ್ನೋ ಕಾಲೇಜ್ ನಿಮ್ಗೆ ಸೆಕೆಂಡ್ ರೌಂಡಲ್ಲಿ ಹಾಕಕ್ಕೆ ಬರಲ್ಲ. ಎಂಟರ್, ಬಿಕಾಸ್ ಅದು ಬೇರೆಯವ್ರಿಗೆ ಬೇಕಲ್ಲ, ಡಿ ಎಟ್ ಹೋಗೋಕ್ಕಾಗಲ್ಲ. ಸೊ ಆ ಸೀಟ್ಗಳ ಬೇರೆಯವ್ರಿಗೆ ಹೋಗುತ್ತೆ ಅವಾಗ. ಸೊ ಡಿ ಅನ್ನೋ ಒಂದು ಡಿ ಇಸ್ ಗಾಟ್ ಕ್ಯಾನ್ಸಲ್ ಆಗುತ್ತೆ. ರೈಟ್, ನೆಕ್ಸ್ಟ್ ನೋಡ್ರಿ, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಆ್ಯಂಡ್ ನೋ ಹೋಲ್ಡ್ ಆನ್ ಸೀಟ್ ಅಲಾಟ್ಮೆಂಟ್. ನೀವು ಯಾವುದು ಕಾಲೇಜ್ಗಳನ್ನ ಹೋಲ್ಡ್ ಮಾಡಿರಲ್ಲ. ಬಿಕಾಸ್ ನೀವೇನು ಮಾಡಿದ್ರೆ ಡಿ ಅನ್ನೋ ಕಾಲೇಜ್ನ ಗೌರ್ಮೆಂಟ್ ಸರೆಂಡರ್ ಮಾಡಿಬಿಟ್ರಿ. ನಿಮ್ಗೆ ಸಿಕ್ಕಿರೋ ಕಾಲೇಜ್ ಸರೆಂಡರ್ ಮಾಡ್ಬಿಟ್ರಿ. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎ, ಬಿ, ಸಿ, ಇ, ಎಫ್ ಈ ಕಾಲೇಜ್ಗಳು ಉಳ್ಕೊಂಡಿದ್ದಾವೆ. ಆ್ಯಂಡ್ ನೀವು ಹೊಸ ಕಾಲೇಜ್ಗಳನ್ನ ಕೂಡ ಆ್ಯಡ್ ಮಾಡ್ಬೋದು. ಇಟ್ ಇಸ್ ನಾಟ್ ದಟ್ ಬರೀ 5 ಕಾಲೇಜ್ ಆ್ಯಡ್ ಮಾಡ್ಬೋದಾನೋ, ನೀವು ಹೊಸ ಕಾಲೇಜ್ಗಳನ್ನ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಎಕ್ಸೆಪ್ಟ್ ಡಿ ಬರಲ್ಲ. ಓಕೆ, ದೆನ್ ವೆರಿ ಇಂಪಾರ್ಟೆಂಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ರಿಟೇನ್ ಓನ್ಲಿ ಸಚ್ ಆಪ್ಷನ್ಸ್ ಇಫ್ ದ ಸೀಟ್ is allotted. They have to compulsorily join the selected college in the second round seat allotment without giving any reason or excuses. ಏನು ರೀಸನ್ ಇಲ್ಲದೆ ಎಕ್ಸ್ಕ್ಯೂಸಸ್ ಕೊಡೋದು ನೀವು ಕಾಲೇಜ್ ಹೋಗಲೇಬೇಕು. ಅಂದರೆ ಈಗ ಡಿ ಅನ್ನೋ ಕಾಲೇಜ್ ನೀವು ಕ್ಯಾನ್ಸಲ್ ಮಾಡ್ಕೊಂಡ್ರು ಕೊಟ್ಬಿಟ್ರಿ, ಎ, ಬಿ, ಸಿ, ಇ, ಎಫ್ ನಿಮ್ಮ ಹತ್ರ ಇದೆ, ಹೊಸ ಕಾಲೇಜ್ಗಳನ್ನ ಕೂಡ ಆ್ಯಡ್ ಮಾಡಿದ್ರಿ. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜ್ಗೆ ಕಣ್ಣು ಮುಚ್ಚಿಟ್ಟು ಹೋಗಲೇಬೇಕು. ನಾನು ಹೋಗಲ್ಲ, ಅದು ಮಾಡಲ್ಲ, ನೋ, ಯು ಹ್ಯಾವ್ ಟು ಗೋ. ಇವಾಗ ಕೆ ಎದಲ್ಲಿ ಇಶ್ಯೂ ಆಗಿರೋದೇ ಅದು. ಕೆ ಎದಲ್ಲಿ ಏನು 1 ಲಕ್ಷ 3 ಲಕ್ಷ ಕಟ್ಟು ಅಂತ ಹೇಳ್ತಿದಾರಲ್ಲ, ಅವ್ರು ಇದೇ ಇಶ್ಯೂ ಮಾಡ್ಕೊಂಡಿರೋದು. ಬಸ್ ಆಲ್ರೆಡಿ ಕೆ ಎ ಬುಲೆಟಿನಲ್ಲಿ ಆಗಿರಲಿ, ಕೆ ಸಿ ಇ ಟಿದಲ್ಲಿ ಕೊಟ್ಬಿಟ್ಟಿದ್ದಾರೆ. ಏನಂತ, ದಟ್ ನೀವು ಯಾವುದು ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ. ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಯ್ತಾ, ನೀವು ಹೋಗಲೇಬೇಕು. ಏನಾಗುತ್ತೆ ನೀವು ಹೋಗಲಿಲ್ಲ ಅಂದರೆ, ನಿಮ್ಗೆ ಯಾವುದೋ ಒಂದು ಝೆಡ್ ಅನ್ನೋ ಒಂದು ಕಾಲೇಜ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಯಿತು ಅಂದ್ಕೊಡ್ರಿ. ಸೊ ಈ ಕಾಲೇಜ್ ಸೀಟು ನಿಮಗೆ ಸಿಕ್ಕಿದೆ, ನಿಮ್ಮದು 4500 ರ್ಯಾಂಕಿಂಗು ಈ ಝೆಡ್ ಅನ್ನೋ ಕಾಲೇಜ್ ನಿಮ್ಗೆ ಸಿಕ್ಕಿದೆ, ಅಲಾಟ್ಮೆಂಟ್ ಆಗಿದೆ. 4501 ರ್ಯಾಂಕಿಂಗ್ ತೊಗೊಂಡೋಂಗೆ ಯಾವ ಕಾಲೇಜು ಸಿಕ್ಕಿಲ್ಲ. ಇನ್ ಕೇಸ್ ನೀವು ಸೆಕೆಂಡ್ ರೌಂಡ್ ಹೋಗಲ್ದೆ ನಾನು ಪಿ ಜಿ ಸಿ ಡಿನ ಮಾಡಲ್ಲ ಅಂದ್ಬಿಟ್ರೆ ಝೆಡ್ ಸೀಟ್ 4501 ಇದ್ದವಂಗಾದ್ರೂ ಹೋಗ್ತಿತ್ತಾ? ಅವನಿಗೆ ಲಾಸ್ ಆದಂಗ. ಹಾಗಾಗಿ ಹೇಳ್ತಿರೋದು, ನೀವು ಸೆಕೆಂಡ್ ರೌಂಡಲ್ಲಿ ಹೋಗುವಾಗ ಇನ್ ಕೇಸ್ ಚಾಯ್ಸ್ 3 ಏನು ತಗೋತೀರಾ, ಇಟ್ ಈಸ್ ವೆರಿ ಡೇಂಜರಸ್. ತುಂಬ ಜನ ಸ್ಟೂಡೆಂಟ್ಸ್ಗೂ ಚಾಯ್ಸ್ 3 ಪ್ರಿಫರ್ ಮಾಡಬೇಡಿ. ಚಾಯ್ಸ್ 2 ಹೋಲ್ಡ್ ಮಾಡ್ಕೊಂಡು ಹೋದರೆ ಒಳ್ಳೆಯದು, ಇಲ್ಲ ಚಾಯ್ಸ್ 1 ಇದ್ದರೆ ತುಂಬ ಒಳ್ಳೆಯದು. ಚಾಯ್ಸ್ 3 ಇಸ್ ಆಲ್ವೇಸ್ ರಿಸ್ಕಿ. ಬಿಕಾಸ್ ನೀವು ಸಿಕ್ಕಿರೋ ಕಾಲೇಜ್ನ ಸರೆಂಡರ್ ಮಾಡಿಬಿಡ್ತೀರಾ. ಒಂದು ಆಗಿರುತ್ತೆ ನೋಡ್ರಿ, ಸಿಕ್ಕಿರೋ ಕಾಲೇಜ್ನ ಆಲ್ರೆಡಿ ಯು ಹ್ಯಾವ್ ಸರೆಂಡರ್ಡ್ ಇಟ್, ಹೌದಾ ಇಲ್ವಾ? ಆ್ಯಂಡ್ ಇಲ್ಲಿ ಫಸ್ಟ್ ರೌಂಡಲ್ಲಿ 100 ಕಾಲೇಜ್ ಇದ್ದರೆ 100 ಸೀಟ್ಗಳಿದ್ರೆ ಸೆಕೆಂಡ್ ರೌಂಡ್ ಅಷ್ಟೇ ಅದು 30-35 ಸೀಟ್ ಅಷ್ಟೇ ಉಳ್ಕೊಂಡಿರುತ್ತೆ. ಅಗೇನ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ದ ಸೀಟ್ ಅಗೇನ್ ಇನ್ ಸೆಕೆಂಡ್ ರೌಂಡ್ ಮತ್ತೆ ಪ್ರೊಬ್ಯಾಬಿಲಿಟಿ ಡಿಕ್ರೀಸ್ ಆಗಿಬಿಡುತ್ತೆ ನಿಮಗೆ. ಮತ್ತೆ ಸೆಕೆಂಡ್ ರೌಂಡಲ್ಲಿ ಯಾವುದು ಕಾಲೇಜ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ಮು. ಇಲ್ಲ ಅಲಾಟ್ ಆಗಿರೋ ಯಾವುದು ಕಾಲೇಜ್ ಅಲಾಟ್ ಆಗುತ್ತೆ ಅದು ಚೆನ್ನಾಗಿಯೇ ಬರಲಿಲ್ಲ ಅಂದರೆ ವಾಟ್ ಯು ವಿಲ್ ಡೂ? ಹಾಗಾಗಿ ಚಾಯ್ಸ್ ಎಂಟ್ರಿ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ಚಾಯ್ಸ್ ಎಂಟ್ರಿ ಆ್ಯಂಡ್ ಈ ಚಾಯ್ಸ್ ಎಂಟ್ರಿ ಬಗ್ಗೆ ಮತ್ತೆ ಸಪ್ರೇಟ್ ವಿಡಿಯೋ ಮಾಡಿ ಮತ್ತೆ ಹೇಳ್ತೀನಿ. ಸರಿ, ಬಟ್ ನಿಮಗೆ ಇದು ಗೊತ್ತಿರಬೇಕು. ಎಡಿವೆ ಪಾಯಿಂಟ್ ಅರ್ಥ ಆಗ್ತಿದೆಯಾ? ನಿಮಗೆ ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ತು ಅಂದರೆ ಆ ಕಾಲೇಜ್ಗೆ ಫೀಸ್ ತುಂಬಿ ಯು ಕ್ಯಾನ್ ಗೋ. ಡನ್. ನೆಕ್ಸ್ಟ್ ಬರುತ್ತೆ ಚಾಯ್ಸ್ 4. ಚಾಯ್ಸ್ 4 ಇಸ್ ವೆರಿ ಸಿಂಪಲ್. ದಟ್ ನನಗೆ ಸಿಕ್ಕಿರುವಂತಹ ಸೀಟ್ಗಳು ನನಗೆ ಸ್ಯಾಟಿಸ್ಫೈ ಆಗಿಲ್ಲ, ನಾನು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ತೀನಿ, ಆ ಸೀಟ್ಗಳನ್ನ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನನಗೆ ಪಿ ಜಿಯಲ್ಲಿ ಯಾವುದೇ ನಂಬಿಕೆ, ನಾನು ನಾಸ್ತಿಕ, ಬೇಡ ಇದು ಯಾವುದು ಕೂಡ, ನಾನು ಮ್ಯಾನೇಜ್ಮೆಂಟ್ಗೂ ಹೋಗ್ತೀನಿ, ಅದು 1 ಇಯರ್ ಡ್ರಾಪ್ಔಟ್ ತೊಗೋತೀನಿ, ವಾಟ್ ಎವರ್ ರೀಸನ್. ಬಟ್ ನನಗೆ ಪಿ ಜಿ ಸಿ ಟಿ ಮೇಲೆ ನಂಗೆ ಯಾವುದು ಕಾಲೇಜ್ ಬೇಡ, ನನ್ನನ್ನು ಪಿ ಜಿ ಸಿ ಟಿ ಕೆ ಇಯಿಂದ ಹೊರಗಡೆ ಹಾಕ್ರಿ ಅಂತ ಅಂದ್ಬಿಟ್ಟು ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಸೊ ದಿಸ್ ಇಸ್ ಅಬೌಟ್ ದ ಚಾಯ್ಸ್ ಎಂಟ್ರಿ. ಇನ್ನೊಂದ್ಸತಿ ಹೇಳ್ತೀನಿ, 1 ನನಗೆ ಸಿಕ್ಕಿರುವಂತಹ ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ನಾನು ಆ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋತೀನಿ. ಚಾಯ್ಸ್ 2 ನನಗೆ ಸಿಕ್ಕಿರುವಂತಹ ಕಾಲೇಜ್ ಸ್ಯಾಟಿಸ್ಫೈ ಆಗಿದೆ, ಬಟ್ ನಾನು ಅದನ್ನು ಹೋಲ್ಡ್ ಮಾಡಿ ಕೆ ಎ ಫೀಸ್ ತುಂಬಿಟ್ಟು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕರೂ ಕೂಡ ನಾನು ಆ ಕಾಲೇಜ್ಗೆ ಹೋಗ್ತೀನಿ. ಮತ್ತೆ ನನಗೆ ಫಸ್ಟ್ ರೌಂಡ್ ಕಾಲೇಜ್ ಬೇಕಾಗಿಲ್ಲ, ಬೇಕಂದ್ರೂ ಬರಲ್ಲ, ಕ್ಯಾನ್ಸಲ್ ಆದಂಗೆ. ಇನ್ಕೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗಲಿಲ್ಲಪ್ಪ ಅಂದರೆ ಫಸ್ಟ್ ರೌಂಡ್ ಕಾಲೇಜ್ ನಿಮ್ಮ ಹತ್ರ ಇರುತ್ತೆ.
ಹೋಲ್ಡ್ ಮಾಡ್ದಂಗೆ ನಿಮ್ಮ ಹತ್ರ ಇರುತ್ತೆ. ದಟ್ ಇಸ್ ಅಬೌಟ್ ಚಾಯ್ಸ್ 2. ಚಾಯ್ಸ್ 3, ನನಗೆ ಸಿಕ್ಕಿರೋ ಒಂದು ಕಾಲೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನಾನು ಅದನ್ನು ಗೌರ್ಮೆಂಟಿಗೆ ಸರೆಂಡರ್ ಮಾಡ್ತೀನಿ, ಮಾಡಿಬಿಟ್ಟು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ. ಸೆಕೆಂಡ್ ರೌಂಡಲ್ಲಿ ನನಗೆ ಯಾವ ಕಾಲೇಜ್ ಸಿಗುತ್ತೋ ಆ ಕಾಲೇಜ್ಗೆ ವಿದೌಟ್ ಗಿವಿಂಗ್ ಎನಿ ಎಕ್ಸ್ಕ್ಯೂಸಸ್ ಐ ವಿಲ್ ಗೋ, ಅದರ್ವೈಸ್ ಯು ವಿಲ್ ಹ್ಯಾವ್ ಟು ಫೇಸ್ ದ ಪೆನಾಲ್ಟಿ. ಇವಾಗ ಕೆ ಎದಲ್ಲಿ ಇಶ್ಯೂ ಆಗಿರೋದೇ ಅದು, ಪೆನಾಲ್ಟಿ ಹಾಕ್ತಾರೆ. ಐ ಡೋಂಟ್ ನೋ ಹೌ ಮಚ್ ಇಟ್ ಈಸ್, 5,000 ಅಂತಾರೆ, 10,000 ಅಂತಾರೆ, ಐ ಡೋಂಟ್ ನೋ. ಬಿಕಾಸ್ ಇವಾಗ ಕೆ ಎದ್ ಹೇಳ್ತಿರೋದು ತುಂಬ ಸಿಕ್ಕಾಬಟ್ಟೆ ಜಾಸ್ತಿ ಅಮೌಂಟ್, ಏನು ಅಷ್ಟು ಫೀಸು 3 ಲಕ್ಷ 2 ಲಕ್ಷ ತುಂಬಬೇಕು ನೀವು ಅಂತಾರೆ. ಹೂ ವಿಲ್ ಪೇ? ಯಾಕೆ ಪೇ ಮಾಡಬೇಕು ಅಲ್ವಾ? ಬಟ್ ಎಸ್, ದ್ಯಾಟ್ ಇಸ್ ಆಲ್ಸೋ ರಾಂಗ್. ನಾನು ಸೀಟ್ಗಳನ್ನ ತೊಗೊಳ್ತೀನಿ ಬೇಡ ಅಂತ ಹೇಳೋಕ್ಕೆ ನೆಕ್ಸ್ಟ್ ಬರೋ ಸ್ಟೂಡೆಂಟಿಗೆ ಅದು ಒಂದು ಮೋಸ ಆದಂಗೆ, ಆ ರೀತಿಯೂ ಆಗಬಾರ್ದು. ಹಾಗಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಚಾಯ್ಸ್ 4, ನನಗೆ ಯಾವುದು ಕೂಡ ನಂಬಿಕೆ ಇಲ್ಲ, ಐ ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಆಪ್ಷನ್ ಎಂಟ್ರೀಸ್ ಇನ್ PGCET, ಐ ಆಮ್ ಜಸ್ಟ್ ಕ್ವಿಟ್ ಮಾಡ್ತೀನಿ ಅಂತ ಹೇಳಿದರೆ ಸಾಕು. ಇನ್ ಕೇಸ್ ನಿಮಗೆ PGCETನೇ ಬೇಡ ಅಂದರೆ ನೀವು ಯಾವುದೋ ಇದನ್ನು ಲಾಗಿನ್ ಆಗುವಂಗಿಲ್ಲ, ಆಪ್ಷನ್ ಎಂಟ್ರಿನ ಮಾಡುವಂಗಿಲ್ಲ, ಬಿಟ್ಬಿಡೋದು ಅಷ್ಟೇ. ಡನ್. ಸೊ ದ್ಯಾಟ್ ಈಸ್ ಅಬೌಟ್ ದ ಚಾಯ್ಸ್ ಎಂಡ್. ಐ ಹೋಪ್ ಇದೆಲ್ಲ ಕೂಡ ಕ್ಲಾರಿಫೈ ಆಯಿತು. ಇದೆಲ್ಲ ಕೂಡ ನಾನು ನಿಮಗೆ ಪ್ರತಿಯೊಂದು ಕೂಡ ಪ್ರಾಪರಾಗಿ ಕನ್ವೆ ಮಾಡಿದೆ ಅಂತ ಅನ್ಕೋತೀನಿ ನಾನು. ಹೋಪ್ಸು ಓಕೆ. ಬಿಕಾಸ್ ನನಗಿಷ್ಟು ದಿನ ಬಂದಂತಹ ಕಾಲ್ಸ್ಗಳು, ಮೆಸೇಜಸ್ಗಳು ಎಲ್ಲ ನೋಡ್ಕೊಂಡ್ಬಿಟ್ಟು ದಟ್ ಈ ಡೌಟ್ಸ್ಗಳು ತುಂಬ ಜನ ಸ್ಟೂಡೆಂಟ್ಸ್ಗೆ ಇದ್ದಾವೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರೋದು. ಹೋಪ್ ಡೆಫಿನೆಟ್ಲಿ ನೀವು ಈ ಕ್ಲಾಸ್ಗಳನ್ನ ನೋಡಿಕೊಂಡು ದಟ್ ಯು ಗಾಟ್ ಅ ಗುಡ್ ನಾಲೆಜ್ ಅಬೌಟ್ ದ PGCET ಆಪ್ಷನ್ ಎಂಟ್ರೀಸ್ ಆ್ಯಂಡ್ ಆಲ್. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ, ಅವರು ಕೂಡ ಡೌಟ್ಸ್ಗಳಿದ್ದರೆ ಅವರು ಕೂಡ ಗೆಟ್ ಕ್ಲಾರಿಫೈಡ್, ಅವರು ಕೂಡ ಕ್ಲಾರಿಫೈ ಆಗಲಿ. ರೈಟ್. ಹೋಪ್ ಸೊ ಇದೆಲ್ಲರೂ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ ನಾನು. ಸೊ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಹೇಳ್ರಿ, ಇಟ್ ಈಸ್ ಹೆಲ್ಪ್ಫುಲ್ ಒಂದು ಕಮೆಂಟ್ ಹಾಕಿದ್ರೆ ದಟ್ ಐ ವಿಲ್ ಬಿ ಆಲ್ಸೋ ವೆರಿ ಹ್ಯಾಪಿ, ದಟ್ ಮಾಡಿರೋದಕ್ಕೂ ಒಂದು ಖುಷಿ ಆಗುತ್ತೆ. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆ್ಯಂಡ್ ಕಾಲೇಜ್ ಲಿಸ್ಟ್ಗಳನ್ನ ಸರಿಯಾಗಿ ಮಾಡ್ಕೊಡ್ರಿ, ಆಪ್ಷನ್ ಎಂಟ್ರಿಗಳನ್ನ ಸರಿಯಾಗಿ ಮಾಡಿರಿ. ಐ ನೋ ಯು ಆಲ್ ಆರ್ ವೇಟಿಂಗ್ ಫಾರ್ ದ ಆಪ್ಷನ್ ಎಂಟ್ರಿ, ವೆರಿ ಸೂನ್ ದೇ ಆರ್ ಗೋಯಿಂಗ್ ಟು ರಿಲೀಸ್ ದ ಆಪ್ಷನ್ ಎಂಟ್ರಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಆರಾಮಾಗಿರಿ, ಡೆಫಿನೆಟ್ಲಿ ಆಪ್ಷನ್ ಎಂಟ್ರಿ ರಿಲೀಸ್ ಮಾಡ್ತಾರೆ. ಎಲ್ಲಿ ಹೋಗ್ತಾರೆ, ಎಲ್ಲಿ ರಿಲೀಸ್ ಇಟ್, ಬಟ್ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಐ ನೋ ದಟ್ ಎಕ್ಸಾಮ್ನ ಅಷ್ಟು ಹರಿಬರಿ ಒಳಗಡೆ ಏನು ನಾಳೆಗೆ ಸತ್ತೋಗ್ಬಿಡ್ತೀವಿ ನಾವು ಅನ್ನೋರಂಗೆ ಮಾಡಿದ್ರು ಎಕ್ಸಾಮ್ಸ್ಗಳನ್ನ, ಇವತ್ತಿಗೆ ಆಪ್ಷನ್ ಎಂಟ್ರಿ ಬಿಡ್ತಾ ಇಲ್ಲ. ಓಕೆ ಫೈನ್, ಅದು ಫ್ರಸ್ಟ್ರೇಷನ್ ಆಗುತ್ತೆ. ನಾನಿದು ಕೂಡ ಆಗ್ತಿತ್ತು, ನಿಮಗೂ ಕೂಡ ಆಗ್ತಿದೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ಲೆಟ್ಸ್ ವೇಟ್ ಫಾರ್ ಸಮ್. ಬಿಡ್ತಾರೆ, ನಾನು ಬಿಟ್ಟ ತಕ್ಷಣ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಮತ್ತೆ ಡೆಮೋ ವೀಡಿಯೋಗಳನ್ನ ಮಾಡ್ತೀನಿ, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಪ್ರತಿಯೊಂದು ನಿಮಗೆ ಹೇಳ್ಕೊಡ್ತೀನಿ. ಇದು ಲಾಸ್ಟ್ ಅಲ್ಲ, ಇದ್ರ ಮೇಲೆ ಏನೇ ಡೌಟ್ಸ್ ಬಂದರೂ ಕೂಡ ಐಲ್ ಬಿ ದೇರ್ ಹಿಯರ್. ಡೆಫಿನೆಟ್ಲಿ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಅವರ್ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಜಸ್ಟ್ 3 ಅಪ್ಡೇಟ್ಸ್, 3 ಅಪ್ಡೇಟ್ಗಳನ್ನ ಕೊಡ್ತಿದ್ದೀನಿ. ಫಸ್ಟ್ ಅಪ್ಡೇಟ್ ಫ್ರಮ್ ದಿಸ್ ಇಯರ್, ಆಬ್ವಿಯಸ್ಲಿ ದಟ್ ವಿ ಆರ್ ಹ್ಯಾವಿಂಗ್ ಅ PGCET MBA MBA ಆಲ್ರೆಡಿ ಮಾತ್ರ ಇದೆ. ನೆಕ್ಸ್ಟ್ ಈ ವರ್ಷದಿಂದ ನಾವು PGCET MTech ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಸಬ್ಜೆಕ್ಟ್ ಡಿಸೈಡ್ ಆಗಿದೆ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆಗಿರಲಿ, ಕಂಪ್ಯೂಟರ್ ಸೈನ್ಸ್ ಆಗಿರಲಿ, ಆ್ಯಂಡ್ ದಿಸ್ ಒನ್ ಇಂಗ್ಲೀಷ್. ಈ 3 ಸಬ್ಜೆಕ್ಟ್ಗಳು ಬರುತ್ತೆ MTech ಬೇಸಿಕಲಿ. ಈ 3 ಸಬ್ಜೆಕ್ಟ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ MTech. ಸೆಕೆಂಡ್ ಅಪ್ಡೇಟ್, ಯಾರ್ಯಾರು ಬ್ಯಾಂಕಿಂಗ್ಗೆ ಪ್ರಿಪೇರ್ ಆಗ್ತಿದ್ದಾರೆ, IBPS, SBI, PO, ಸೊ ಬ್ಯಾಕ್ಲರ್ಕ್, ನೆಕ್ಸ್ಟ್ RRB ಎಲ್ಲನೂ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು 20th or 21st ಲಾಂಚ್ ಮಾಡ್ತಿದ್ದೀವಿ ಬ್ಯಾಚ್ ಕೋರ್ಸ್ನ. ಡೆಫಿನೆಟ್ಲಿ ಅದು ಕೂಡ ಅಫೋರ್ಡೆಬಿಲಿಟಿಯಾಗಿ ನಮ್ಗೆ ಐ ಜಸ್ಟ್ ವಾಂಟ್ ಟು. ಸೊ ಅದೊಂದು. ನೆಕ್ಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ಯು, ನಿಮಗೆ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಯಾರ್ಯಾರು MBA ಮಾಡ್ತಾ ಇದ್ದೀರಾ, ಡೂಯಿಂಗ್ MBA, ಆಬ್ವಿಯಸ್ಲಿ ನಾವು ಸಕ್ಸಸ್ ಮೇಡಲ್ ಹೇಳ್ದಂಗೆ MBA ಅಕಾಡೆಮಿಕ್ಸ್ನ ಲಾಂಚ್ ಮಾಡ್ತಿದ್ದೀವಿ ಫಾರ್ VTU ಯೂನಿವರ್ಸಿಟಿ ಆ್ಯಂಡ್ ಫಾರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಈ 2 ಯೂನಿವರ್ಸಿಟಿಗಳಿಗೆ MBA ಅಕಾಡೆಮಿಕ್ಸ್ಗಳನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಗಿವ್ ಅಪ್ಡೇಟ್ ಅಬೌಟ್ ದ್ಯಾಟ್ ಆಲ್ಸೋ, ಅದು ಕೂಡ ಅಪ್ಡೇಟ್ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಚಾನಲಲ್ಲಿ ಏರಿ. ಸೊ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗಿವ್ ಆಲ್ ದ ಅಪ್ಡೇಟ್ಸ್. ನಿಮ್ಮ ಕೆರಿಯರ್ಗೆ ಏನೇನು ಬೇಕು ಡೆಫಿನೆಟ್ಲಿ ವಿಲ್ ಬಿ ದೇರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ರೈಟ್ ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಐ ಹೋಪ್ ಯು ಎಂಜಾಯ್ಡ್ ದ ಸೆಷನ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು. ಬಾಯ್.